ಆತ್ಮೀಯ ತರಬೇತಿದಾರರೇ, ವೆಲ್ಕಮ್ಸ್ ಯು ಆಲ್. ತಮಗೆಲ್ಲರಿಗೂ ಈ ದಿನದ ತರಗತಿಗೆ ಸ್ವಾಗತ. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಗೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳನ್ನು ನಾವು ಮನನ ಮಾಡಿಕೊಂಡಿದ್ದೇವೆ. ಈ ದಿನದ ತರಗತಿಯಲ್ಲಿ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ನ ಭಾಗವಾಗಿ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡೋಣ. ಸೊ ಟುಡೇ ವಿ ವಿಲ್ ಡಿಸ್ಕಸ್ ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್. ಇದರ ಜೊತೆಗೆ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ಸ್, ಡಬಲ್ ಆಕ್ಟಿಂಗ್ ಸಿಲಿಂಡರ್ಸ್ ಬಗ್ಗೆ ನಾನು ತಮಗೆ ವಿಷಯವನ್ನ ತಿಳಿಸ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್. ಈ ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್ ಅಂದ್ರೆ ಏನು? ಡಿಫೈನ್ ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್. ಸ್ಟೇಟ್ ದ ಟೈಪ್ ಆಫ್ ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್. ಹೌ ಟು ಕ್ಯಾಲ್ಕುಲೇಟ್ ದ ಸಿಲಿಂಡರ್ ಫೋರ್ಸ್. ವಾಟ್ ಈಸ್ ಕಾಲ್ಡ್ ಸ್ಟ್ರೋಕ್ ಲೆಂತ್. ಇವು 4 ಪಾಯಿಂಟ್ ಈ ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್ ನಲ್ಲಿ ತಾವು ತಿಳ್ಕೊಳ್ಬೇಕು. ಮೊದಲನೇದಾಗಿ ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್ ಅಂದ್ರೆ ಇಟ್ ಈಸ್ ಒನ್ ಆಫ್ ದ ಡಿವೈಸ್ ಯೂಸ್ಡ್ ಇನ್ ನ್ಯೂಮ್ಯಾಟಿಕ್ ಸಿಸ್ಟಮ್. Pneumatic actuators are the device used for converting pressure energy of the compressed air into the mechanical energy to perform useful work. ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್ ಒಂದು ಡಿವೈಸ್. ಇದು ಏನಕ್ಕೆ ಏನು ಯೂಸ್ ಮಾಡ್ತೀವಿ ನ್ಯೂಮ್ಯಾಟಿಕ್ ಸಿಸ್ಟಮ್ ನಲ್ಲಿ ಅಂತಂದ್ರೆ, ಪ್ರೆಷರ್ ಎನರ್ಜಿ ಆಫ್ ಕಂಪ್ರೆಸ್ಡ್ ಏರ್ ಅದನ್ನ ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನಾವು ಈ ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್ ಅನ್ನ ತರಬೇತಿದಾರರು ನಾವು ನ್ಯೂಮ್ಯಾಟಿಕ್ ಸಿಸ್ಟಮ್ ನಲ್ಲಿ ಬಳಸ್ತೀವಿ. ಬೇರೆ ರೀತಿಯಲ್ಲಿ ಹೇಳೋದಾದ್ರೆ, ದ ಆಕ್ಚುಯೇಟರ್ಸ್ ಆರ್ ಯೂಸ್ಡ್ ಟು ಪರ್ಫಾರ್ಮ್ ದ ಒಂದು ವರ್ಕ್ ಟು ಎಕ್ಸೆಕ್ಟಿಂಗ್ ದ ರಿಕ್ವೈರ್ಡ್ ಫೋರ್ಸ್ ಅಟ್ ದ ಎಂಡ್ ಆಫ್ ದ ಸ್ಟ್ರೋಕ್. ಈ ಟಾಸ್ಕ್ ಅನ್ನ ಪರ್ಫಾರ್ಮ್ ಮಾಡಲಿಕ್ಕೆ ಆಕ್ಚುಯೇಟರ್ಸ್ ಅನ್ನ ಯೂಸ್ ಮಾಡ್ತೀವಿ. ಆರ್ ಇಟ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಡಿಸ್ಪ್ಲೇಸ್ಮೆಂಟ್ ಬೈ ದ ಮೂವ್ಮೆಂಟ್ ಆಫ್ ದ ಪಿಸ್ಟನ್. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಪಿಸ್ಟನ್ ಮೂವ್ ಆದಾಗ, ದಟ್ ಮೀನ್ಸ್ ನಾವು ಒಂದು ಯೂಸ್ಫುಲ್ ವರ್ಕ್ ಅನ್ನ ಮಾಡಲಿಕ್ಕೆ ಈ ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್ ಅನ್ನ ನಾವು ಬಳಸ್ತೀವಿ. ಅರ್ಥ ಆಯ್ತಲ್ಲ? ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್ ಅಂದ್ರೆ ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್ ನಲ್ಲಿ ಹಲವು ವಿಷಯಗಳನ್ನ ನಾವು ತಿಳ್ಕೋಬೇಕು. ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ದ ಪ್ರೆಷರೈಸ್ಡ್ ಏರ್ ಫ್ರಮ್ ದ ಕಂಪ್ರೆಸರ್ ಈಸ್ ಸಪ್ಲೈಡ್ ಟು ರಿಸರ್ವಾಯರ್. ಫಸ್ಟ್ ಕಂಪ್ರೆಸ್ಡ್ ಏರ್ ನ ರಿಸರ್ವಾಯರ್ ಗೆ ನಾವೇನ್ ಮಾಡ್ತೀವಿ? ಸಪ್ಲೈ ಮಾಡ್ತೀವಿ. ಅಲ್ಲಿಂದ ನಂತರ ಏನಾಗುತ್ತೆ? ಇದು ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್ ಗೆ ಹೋಗುತ್ತೆ. ದ ಪ್ರೆಷರೈಸ್ಡ್ ಏರ್ ಫ್ರಮ್ ಸ್ಟೋರೇಜ್ ಈಸ್ ಸಪ್ಲೈಡ್ ಟು ನ್ಯೂಮ್ಯಾಟಿಕ್ ಆಕ್ಚುಯೇಟರ್ ಟು ಡೂ ವರ್ಕ್. Then the air cylinder is simple. ಇಲ್ಲಿ actuator ಅಂದ್ರೆ air cylinder. It is a simple and efficient device for providing linear thrust. Thrust means load or a straight line motion with a rapid speed of response. Linear ಅಥವಾ straight line motion, rapid response ಗೆ ಮೂವ್ ಆಗ್ಲಿಕ್ಕೆ ಈ ಒಂದು ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್ ಅನ್ನ ನಾವು ಬಳಸ್ತಾ ಹೋಗ್ತೀವಿ. ಫ್ರಿಕ್ಷನ್ ಲಾಸಸ್ ಆರ್ ಲೋ. ಇಲ್ಲಿ ಫ್ರಿಕ್ಷನ್ ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್ ಅನ್ನ ಬಳಸೋದು ನಾವೇನ್ ಮಾಡ್ತೀವಿ? ಇಲ್ಲಿ ಫ್ರಿಕ್ಷನ್ ಲಾಸಸ್ ತುಂಬಾ ಕಡಿಮೆ, ಎಕ್ಸೀಡ್ 5% ವಿತ್ ದ ಸಿಲಿಂಡರ್ ಇನ್ ಗುಡ್ ಕಂಡೀಷನ್ಸ್. ಅಂಡ್ ಸಿಲಿಂಡರ್ಸ್ ಆರ್ ಪರ್ಟಿಕ್ಯುಲರ್ಲಿ ಸೂಟಬಲ್ ಫಾರ್ ಸಿಂಗಲ್ ಪರ್ಪಸ್ ಅಪ್ಲಿಕೇಶನ್. ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ಪಾಯಿಂಟ್. ಈ ಪರ್ಟಿಕ್ಯುಲರ್ಲಿ ದಿಸ್ ಇಸ್ ಸೂಟಬಲ್ ಫಾರ್ ಸಿಂಗಲ್ ಪರ್ಪಸಸ್ ಅಪ್ಲಿಕೇಶನ್ ಅಂಡ್ ವೇರ್ ರ್ಯಾಪಿಡ್ ಮೂವ್ಮೆಂಟ್ ಇಸ್ ರಿಕ್ವೈರ್ಡ್. ರ್ಯಾಪಿಡ್ ಮೂವ್ಮೆಂಟ್ ಕೂಡ ಎಲ್ಲಿ ನಮಗೆ ಜಾಸ್ತಿ ಬೇಕಾಗುತ್ತೆ ಅಲ್ಲಿ ನಾವು ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್ ಅನ್ನ ಬಳಸ್ತೀವಿ. ದೇ ಆರ್ ಆಲ್ಸೋ ಸೂಟಬಲ್ ಫಾರ್ ಯೂಸ್ ಅಂಡರ್ ದ ಕಂಡೀಷನ್ ವಿಚ್ ಪ್ರಿಕ್ಲೂಡ್ ದ ಎಂಪ್ಲಾಯ್ಮೆಂಟ್ ಆಫ್ ಹೈಡ್ರಾಲಿಕ್ ಸಿಲಿಂಡರ್ ದಟ್ ಈಸ್ ಅಟ್ ಹೈ ಆಂಬಿಯಂಟ್ ಟೆಂಪರೇಚರ್ ಆಫ್ ಅಪ್ ಟು 200 to
250 ಡಿಗ್ರಿ ಸೆಂಟಿಗ್ರೇಡ್. ನೋಡಿ, ಕೆಲವು ಎಕ್ಸ್ಟ್ರೀಮ್ ಕಂಡೀಷನ್ಸ್ ನಲ್ಲೂ ಕೂಡ ನಾವು ಈ ಒಂದು ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್ ಅನ್ನ ಬಳಸ್ತೀವಿ. ಎಷ್ಟು ಟೆಂಪರೇಚರ್ 200 to 250 ಡಿಗ್ರಿ ಸೆಂಟಿಗ್ರೇಡ್ ವರ್ಗು ಕೂಡ ನಾವು ಆ ಟೆಂಪರೇಚರ್ ಅನ್ನು ನಾವು ಇದನ್ನ ಬಳಸಬಹುದು. ಗೊತ್ತಾಯ್ತಲ್ಲ ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್ ಅಂದ್ರೆ. ನೆಕ್ಸ್ಟ್ ಡಿಫೈನ್ ಅಂದೇಟ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಟೈಪ್ಸ್ ಆಫ್ ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್ ಏನು? ಲೀನಿಯರ್ ಆಕ್ಚುಯೇಟರ್ ಅಂತ ಕರಿತೀವಿ, ನ್ಯೂಮ್ಯಾಟಿಕ್ ಸಿಲಿಂಡರ್ಸ್ ಅಂತ ಕರಿತೀವಿ ಒಂದನೇದು. ಎರಡನೇದು ರೋಟರಿ ಆಕ್ಚುಯೇಟರ್ಸ್ ಆರ್ ಏರ್ ಮೋಟಾರ್ಸ್ ಅಂತ ಕರಿತೀವಿ. ಮೂರನೇದು ಲಿಮಿಟೆಡ್ ಆಂಗಲ್ ಆಕ್ಚುಯೇಟರ್ಸ್ ಅಂತ ನಾವು ಕರಿತೀವಿ. ಇವು ಮೂರು ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್ ನಲ್ಲಿ ಬರ್ತಕ್ಕಂಥ ವಿಧಗಳು. ಏನೇನು ಅಂತ ಸಿಂಪಲ್ ಆಗಿ ನೋಡೋಣ. ಈ ಲೀನಿಯರ್ ಆಕ್ಚುಯೇಟರ್ ಅಥವಾ ನ್ಯೂಮ್ಯಾಟಿಕ್ ಸಿಲಿಂಡರ್ ಅಂತ ನಾವೇನು ಕರೆದ್ವಿ, ದಿಸ್ linear actuator, pneumatic cylinder or a linear actuator is a device for converting the air pressure into the linear mechanical force and motion. ಇದು ಲೀನಿಯರ್ ಅಂದ್ರೆ ಹೆಸರೇ ಹೇಳ್ತದೆ, ಲೀನಿಯರ್ ಸ್ಟ್ರೈಟ್ ಲೈನ್ ಮೆಕ್ಯಾನಿಕಲ್ ಫೋರ್ಸ್ ಅನ್ನ ಇದು ಕನ್ವರ್ಟ್ ಮಾಡ್ತದೆ. The pneumatic cylinders are basically used for single purposes application. Only single purpose. ಯಾವುದು ಸಿಂಗಲ್ ಪರ್ಪಸಸ್ ಅಪ್ಲಿಕೇಶನ್? ಉಪಯೋಗ ಏನೋ? ಕ್ಲಾಂಪಿಂಗ್ ಮಾಡೋದಕ್ಕೆ, ಸ್ಟ್ಯಾಂಪಿಂಗ್ ಮಾಡೋದಕ್ಕೆ, ಟ್ರಾನ್ಸ್ಫರಿಂಗ್ ಮಾಡೋದಕ್ಕೆ, ಬ್ರಾಂಚಿಂಗ್, ಅಲಾಕೇಟಿಂಗ್, ಇಜೆಕ್ಟಿಂಗ್, ಮೀಟರಿಂಗ್, ಟಿಲ್ಟಿಂಗ್, ಬೆಂಡಿಂಗ್, ಟರ್ನಿಂಗ್ ಅಂಡ್ ಮೆನಿ ಅದರ್ ಅಪ್ಲಿಕೇಶನ್ ದೀಸ್ ಲೀನಿಯರ್ ಆಕ್ಚುಯೇಟರ್ಸ್ ಆರ್ ಯೂಸ್ಡ್. ಎರಡನೇದು ರೋಟರಿ ಆಕ್ಚುಯೇಟರ್ಸ್ ಆರ್ ಏರ್ ಮೋಟಾರ್ಸ್ ಅಂತ ಕರೆದ್ವಿ. ನೋಡಿ, ಮೊದಲನೇದಲ್ಲಿ ಲೀನಿಯರ್ ಸ್ಟ್ರೈಟ್ ಲೈನ್ ಮೋಷನ್. These rotary actuators are used to achieve angular motion. ಅಲ್ಲಿ angular motion ಇಲ್ಲ, ಹಿಂದೆ ಬರೀ ಸ್ಟ್ರೈಟ್ ಲೈನ್. ಈ ರೋಟರಿ ಆಕ್ಚುಯೇಟರ್ ನಲ್ಲಿ ನಾವು angular motions ಏನ್ ಮಾಡಬಹುದು? ಮೂವ್ ಮಾಡಬಹುದು ವರ್ಕ್ ಅನ್ನ. ರೋಟರಿ ಆಕ್ಚುಯೇಟರ್ಸ್ ಆರ್ ಎ ಡಿವೈಸ್ ವಿಚ್ ಪ್ರೊಡ್ಯೂಸ್ ಹೈ ಟಾರ್ಕ್ ಔಟ್ಪುಟ್ ಅಂಡ್ ಹ್ಯಾವ್ ಲಿಮಿಟೆಡ್ ರೋಟರಿ ಮೂವ್ಮೆಂಟ್. ಯಾವುದು ಲಿಮಿಟೆಡ್? ಸ್ಟ್ಯಾಂಡರ್ಡ್ ರೊಟೇಷನ್ಸ್ 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ. ಈ ಆಂಗಲ್ಸ್ ನಲ್ಲಿ ನಾವು ರೋಟರಿ ಆಂಗುಲರ್ ಮೋಷನ್ಸ್ ನಲ್ಲಿ ವರ್ಕ್ ಅನ್ನ ಮೂವ್ ಮಾಡಬಹುದು. ಅಂಡ್ ಫೈನಲಿ ಲಿಮಿಟೆಡ್ ಆಂಗಲ್ ಆಕ್ಚುಯೇಟರ್ಸ್ ಅಂತ ಇದೆ. ಇಟ್ ಇಸ್ ಸ್ಪೆಷಲ್ ಆಕ್ಚುಯೇಟರ್. ಇನ್ ದಿಸ್ a limited angle actuator has been designed by the required angular stroke for the application, say 13 degree, like that. ಒಂದು ಲಿಮಿಟೆಡ್ ಆಂಗುಲರ್ ಸ್ಟ್ರೋಕ್ ಅನ್ನು ಕೊಡಬೇಕು, ಅಪ್ಲಿಕೇಶನ್ಸ್ ಇದೆ ಅಂತ ಸಂದರ್ಭದಲ್ಲಿ ನಾವು ಈ ಲಿಮಿಟೆಡ್ ಆಂಗಲ್ ಆಕ್ಚುಯೇಟರ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಅದರ್ ರಿಕ್ವೈರ್ಡ್ ಫೀಚರ್ಸ್ ಆರ್ ಕಂಟ್ರೋಲಬಿಲಿಟಿ, ಹೈ ರೆಸಲ್ಯೂಷನ್ಸ್, ನೋ ಮೈಕ್ರೋ ವೈಬ್ರೇಷನ್ಸ್. ನೋಡಿ, ಏನು ರಿಕ್ವೈರ್ಮೆಂಟ್ಸ್? ಕಂಟ್ರೋಲಬಿಲಿಟಿ, ಹೈ ರೆಸಲ್ಯೂಷನ್ಸ್ ಮತ್ತೆ ನೋ ಮೈಕ್ರೋ ವೈಬ್ರೇಷನ್ಸ್. ಸೊ in that cases the limited angle actuators are used. Then ಎರಡು ಪಾಯಿಂಟ್ ಅನ್ನ ತಿಳ್ಕೊಂಡ್ವಿ ಈ ಆಕ್ಚುಯೇಟರ್ಸ್ ನಲ್ಲಿ, ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್ ನಲ್ಲಿ. ಮೂರನೇ ಪಾಯಿಂಟ್ ಗೆ ನಾನು ಈಗ ಬರ್ತಾ ಇದ್ದೀನಿ. ಹೌ ಟು ಕ್ಯಾಲ್ಕುಲೇಷನ್ ಆಫ್ ದ ಸಿಲಿಂಡರ್ ಫೋರ್ಸ್ ಆನ್ ಮೆಟ್ರಿಕ್ ಬೇಸ್ಡ್ ಪ್ರಾಡಕ್ಟ್ಸ್. ಮೆಟ್ರಿಕ್, ಬ್ರಿಟಿಷ್ ಎರಡಿದೆ, ಇದರಲ್ಲಿ ಮೆಟ್ರಿಕ್ ಬೇಸ್ಡ್ ಪ್ರೊಡಕ್ಷನ್ ಅಲ್ಲಿ ಸಿಲಿಂಡರ್ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಇದಕ್ಕೆ ಒಂದು ಫಾರ್ಮುಲಾ ಇದೆ. The cylinder outputs forces are derived from the following formula. ಯಾವುದು ಫಾರ್ಮುಲಾ? Force is equal to pressure into area divided by 10. F is equal to P into A divided by 10. It is the formula. ಇಲ್ಲಿ F ಅಂದ್ರೆ ಏನು ತೋರಿಸುತ್ತೆ? Force in Newton. P ಅಂದ್ರೆ ಏನು ತೋರಿಸ್ತದೆ? Pressure at cylinder in a bar in square mm. And then A ಏನು ತೋರಿಸ್ತದೆ? ಏರಿಯಾವನ್ನ ತೋರಿಸುತ್ತೆ. ಇದರಲ್ಲಿ ಕೆಲವು ಪಾಯಿಂಟ್ಸ್ ಇದೆ, ಒಂದು ಟೇಬಲ್ಸ್ ಇದೆ, ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಎಲ್ಲೆಲ್ಲಿ ಯಾವ್ಯಾವ್ದನ್ನ ತಗೋಬೇಕು ಅಂತ. ಈ ಸಿಲಿಂಡರ್ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಪ್ರಿಯರ್ ಟು ಸೆಲೆಕ್ಟಿಂಗ್ ದ ಸಿಲಿಂಡರ್ ಬೋರ್ ಸೈಜ್, ನೀವು ಮೊದಲೇ ಈಗಾಗಲೇ ಬೋರ್ ಸೈಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ. ಆದ್ರೆ ಪ್ರಾಪರ್ ಸೈಜ್ ಬೋರ್ ಸೈಜು, ಪ್ರಾಪರ್ಲಿ ಸೈಜ್ ದ ಪಿಸ್ಟನ್ ರಾಡ್ ಫಾರ್ ಟೆನ್ಷನ್ ಅಂದ್ರೆ ಫುಲ್, ಅಥವಾ ಕಂಪ್ರೆಷನ್ ಅಂದ್ರೆ ಪುಸ್, ಫುಲ್ ಆಗಿರ್ಬೋದು ಅಥವಾ ಪುಸ್ ಲೋಡಿಂಗ್ ಆಗಿರ್ಬೋದು. ಅದಕ್ಕೆ ಒಂದು ರಾಡ್ ಸೆಲೆಕ್ಷನ್ ಚಾರ್ಟ್ ಅಂತ ಇದೆ. ಆ ರಾಡ್ ಸೆಲೆಕ್ಷನ್ ಚಾರ್ಟ್ ಅನ್ನ ನೀವು ನೋಡ್ಬೇಕು. ನೆಕ್ಸ್ಟ್ ತೋರಿಸ್ತೀನಿ, ಇನ್ನೊಂದೆರಡು ಪಾಯಿಂಟ್ ಹೇಳಿ. ಇಫ್ ದ ಪಿಸ್ಟನ್ ರಾಡ್ ಇಸ್ ಕಂಪ್ರೆಷನ್, ಪಿಸ್ಟನ್ ರಾಡ್ ಕಂಪ್ರೆಷನ್ ಆದ್ರೆ ಪುಸ್ ಫೋರ್ಸ್ ಅಂತ ಕರಿತೀವಿ, ಕಂಪ್ರೆಷನ್ ಆದ್ರೆ. ಟೆನ್ಷನ್ ಆದ್ರೆ ಫುಲ್ ಫೋರ್ಸ್ ಅಂತ ಕರಿತೀವಿ. ಇವೆರಡಕ್ಕೂ ಕೂಡ ಬೇರೆ ಬೇರೆ ಚಾರ್ಟ್ಸ್ ಇದೆ.
So identify the operating pressure closer to that required. ಇದರಲ್ಲಿ ಈ ಚಾರ್ಟ್ ನಲ್ಲಿ ನಾವೇನ್ ಮಾಡಬೇಕು, ಆಪರೇಟಿಂಗ್ ಪ್ರೆಷರ್ ಅನ್ನ ಐಡೆಂಟಿಫೈ ಮಾಡಬೇಕು. ಆನ್ ದ ಸೇಮ್ ಕಾಲಮ್ ಐಡೆಂಟಿಫೈ ದ ಫೋರ್ಸ್. ಅಲ್ಲಿ ಹೆಪ್ ಇಸ್ ಈಕ್ವಲ್ ಟು ಪಿ ಇಂಟು ಎ ಡಿವೈಡೆಡ್ ಬೈ 10 ಬತ್ತಲ್ಲ, ಈ ಚಾರ್ಟ್ ನಲ್ಲಿ ನೀವು ಅದನ್ನೇ ಸೆಲೆಕ್ಟ್ ಮಾಡಬೇಕು. ಫೋರ್ಸ್ ಎಷ್ಟೋ, ಪ್ರೆಷರ್ ಎಷ್ಟೋ, ಏನಾದ್ರು ಡೆಸಿಮಲ್ ಇದ್ರೆ ಅದನ್ನ ರೌಂಡ್ ಆಫ್ ಮಾಡಿ ತಗೋಬೇಕು. ಇನ್ ದ ಸೇಮ್ ರೋ ಲುಕ್ ಓವರ್ ಟು ದ ಸಿಲಿಂಡರ್ ಬೋರ್. ಎಷ್ಟು ಸೈಜು, ಸಿಲಿಂಡರ್ ಬೋರ್ ಸೈಜ್ ಎಷ್ಟು ಅನ್ನೋದನ್ನ ನಾವು ನೋಡ್ಬೇಕು. ಇದಕ್ಕೆ ಈ ಪುಷ್ ಫೋರ್ಸ್ಗೆ ಈ ಚಾರ್ಟ್ ಅನ್ನು ನಾವು ಬಳಸ್ತೀವಿ. ನಾನು ಹೇಳಿದೆ ನೋಡಿ, ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಬೋರ್ ಸೈಜ್ ಇದೆ, ಇಲ್ಲಿ ಪಿಸ್ಟನ್ ಏರಿಯಾ ಇದೆ, ಇಲ್ಲಿ ಫೋರ್ಸ್ ಇನ್ ನ್ಯೂಟನ್ ಇದೆ. ಫೋರ್ಸ್ ಇನ್ ನ್ಯೂಟನ್. ಇದರ ಆಧಾರದ ಮೇಲೆ ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಫೋರ್ಸ್ ಅನ್ನ, ಸಿಲಿಂಡರ್ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಅನ್ನ ಮಾಡಬಹುದು. ಅದು ನೀವು ಈಗ ಹಿಂದೆ ನೋಡಿದ್ರಲ್ಲ ಈ ಚಾರ್ಟ್ ಪುಷ್ ಫೋರ್ಸ್. ಈಗ ನೋಡ್ತಿರಲ್ಲ ಇಲ್ಲಿ, ಇಫ್ ದ ಸಿಲಿಂಡರ್ ಎನ್ವಲಪ್ ಡೈಮೆನ್ಷನ್ ಆರ್ ಟೂ ಲಾರ್ಜ್ ಫಾರ್ ದ ಅಪ್ಲಿಕೇಶನ್. ಸಿಲಿಂಡರ್ ಡೈಮೆನ್ಷನ್ ತುಂಬಾ ಜಾಸ್ತಿ ಇದ್ರೆ ಅಪ್ಲಿಕೇಶನ್, ಇನ್ಕ್ರೀಸ್ ದ ಆಪರೇಟಿಂಗ್ ಪ್ರೆಷರ್ ಇಫ್ ಪಾಸಿಬಲ್ ಅಂಡ್ ರಿಪೀಟ್ ದ ಎಕ್ಸರ್ಸೈಸ್. ಆಪರೇಟಿಂಗ್ ಪ್ರೆಷರ್ ಅನ್ನ ಇನ್ಕ್ರೀಸ್ ಮಾಡಿ ಎಕ್ಸರ್ಸೈಸ್ ನ ನೀವು ಪ್ರಾಕ್ಟಿಕಲ್ ಮಾಡುವಾಗ ಇನ್ಕ್ರೀಸ್ ಮಾಡಬಹುದು. ಇಫ್ ದ ಪಿಸ್ಟನ್ ರಾಡ್ ಇಸ್ ಇನ್ ಟೆನ್ಷನ್, ಯೂಸ್ ದ ಡಿಡಕ್ಷನ್ ಫಾರ್ ಫುಲ್ ಫೋರ್ಸ್ ಟೇಬಲ್. ದ ಪ್ರೊಸೀಜರ್ ಇಸ್ ದ ಸೇಮ್. ಅಲ್ಲಿ ಯಾವ ರೀತಿ ನೋಡಿದ್ವಿ, ಪ್ರೆಷರ್, ಫೋರ್ಸ್ ಮತ್ತೆ ಬೋರ್ ಸೈಜ್, ಇಲ್ಲೂ ಅದೇ ತರ ನೋಡ್ಬೇಕು. ಬಟ್ ಡ್ಯೂ ಟು ದ ರೆಡ್ಯೂಸ್ಡ್ ಏರಿಯಾ ಕಾಸ್ಡ್ ಬೈ ದ ಪಿಸ್ಟನ್ ರಾಡ್, ದ ಫೋರ್ಸ್ ಅವೈಲಬಲ್ ಆನ್ ದ ಫುಲ್ ಸ್ಟ್ರೋಕ್ ವಿಲ್ ಬಿ ಸ್ಮಾಲರ್. ಅದೇನಿರುತ್ತೆ, ಸ್ಮಾಲರ್. ಹಾಗಾಗಿ ಟು ಡಿಟರ್ಮೈನ್ ದ ಫುಲ್ ಫೋರ್ಸ್, ಡಿಡಕ್ಷನ್ ಫಾರ್ ಫುಲ್ ಫೋರ್ಸ್ ಚಾರ್ಟ್ ಇದೆ ಇದು. ಈ ಚಾರ್ಟ್ ನಲ್ಲಿ ನೋಡಿ ಸೇಮ್ ಇದೆ. ಪಿಸ್ಟನ್ ರಾಡ್ ಸೈಜ್, ಪಿಸ್ಟನ್ ರಾಡ್ ಏರಿಯಾ ಮತ್ತೆ ಫೋರ್ಸ್ ಇದೆ. ಇದನ್ನ ನೋಡಿಕೊಂಡು ನಾವು ಅಲ್ಲಿಗೆ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಏನ್ ಮಾಡಬಹುದು, ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಆಲ್ರೆಡಿ ಚಾರ್ಟ್ಸ್ ಕೆನ್ ಬಿ ಗಿವನ್. ಈ ಚಾರ್ಟ್ ನಲ್ಲಿ ನಾವು ನೋಡಿಕೊಂಡು ತಿಳ್ಕೊಬಹುದು. ಇಲ್ಲಿ ಕೆಲವು ಪುಷ್ ಫೋರ್ಸ್ಗೆ ನಾವು ಏನು ಈ ಹಿಂದೆ ಹೇಳಿದ್ವಿ, ಟು ಫಾಲೋ ದ ಪ್ರೊಸೀಜರ್ ಫಾರ್ ಪುಷ್ ಫೋರ್ಸ್ as described previously. Using the deduction for full force table, identify the force indicated according to the rod pressure selected. According to the rod ಮತ್ತೆ pressure ಏನ್ ಮಾಡಬೇಕು, ನಾವು ಸೆಲೆಕ್ಷನ್ ಮಾಡ್ಕೋಬೇಕು. Deduct these from the original push force. ಹಳೆ push force ಇಂದ ಇದನ್ನ ಡಿಡಕ್ಟ್ ಮಾಡಿ, the resultant is the net force. ಏನು ಉಳ್ಕೊಳ್ಳುತ್ತೆ, ಅದೇ net force available to move the load. ಇದು ಅರ್ಥ ಆಯ್ತಲ್ಲ. ಸೊ ದೆನ್ ಇಫ್ ದ ಫೋರ್ಸ್ ಇಸ್ ನಾಟ್ ಲಾರ್ಜ್ ಎನಫ್, ತಿರ್ಗಾ ರಿಪೀಟ್ ಮಾಡ್ಬೇಕಿಲ್ಲಿ, ರಿಪೀಟ್ ದ ಪ್ರೋಸೆಸ್ ಅಂಡ್ ಇನ್ಕ್ರೀಸ್ ದ ಸಿಸ್ಟಮ್ ಆಪರೇಟಿಂಗ್ ಪ್ರೆಷರ್ ಆರ್ ಸಿಲಿಂಡರ್ ಡಯಾಮೀಟರ್ ಇಫ್ ಪಾಸಿಬಲ್. ನಿಮಗೆ ಫೋರ್ಸ್ ಸಾಲ್ತಾ ಇಲ್ಲ, ಇನ್ನೂ ಜೋರಾಗಿ ತಡಬೇಕು, ಪುಷ್ ಮಾಡಬೇಕು ಅಂದ್ರೆ, ಸೊ ಪ್ರೋಸೆಸ್ ಅನ್ನ ರಿಪೀಟ್ ಮಾಡಬೇಕು, ಪ್ರೆಷರ್ ಅನ್ನ ಇನ್ಕ್ರೀಸ್ ಮಾಡಬೇಕು, ಅಥವಾ ಸಿಲಿಂಡರ್ ಡಯಾಮೀಟರ್ ನ ಇಫ್ ಪಾಸಿಬಲ್ ದೊಡ್ಡದನ್ನ ಮಾಡಬೇಕು. ಇದಿಷ್ಟು how to calculate the cylindrical force. ಅಲ್ಲಿಗೆ ಸ್ಟೂಡೆಂಟ್ಸ್ 3-4 ನೋಡಿದ್ವಿ. ಈಗ ಆಕ್ಚುಯೇಟರ್ಸ್ ಅಂದ್ರೆ ಏನು, ಟೈಪ್ಸ್ ಏನು, ಮತ್ತೆ ಫಾರ್ಮುಲಾ ಏನು, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಾವು ಕಮ್ ಟು ದಿ ಸ್ಟ್ರೋಕ್ ಅಂದ್ರೆ ಏನು. ಡಿಫೈನ್ ಸ್ಟ್ರೋಕ್ ಲೆಂತ್. ಸ್ಟ್ರೋಕ್ ಇಸ್ ದ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಅನ್ ಆಕ್ಚುಯೇಟರ್ ಇನ್ ಮೋಷನ್. ಅಷ್ಟೇ. ಆಕ್ಚುಯೇಟರ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಯ್ತು, ದಟ್ ಇಸ್ ಕಾಲ್ಡ್ ಸ್ಟ್ರೋಕ್. Stroke is the distance traveled by an actuator in motion. This is a measurement of the capability of linear actuators. Stroke helps to determine the key factors such as weight, capacity of the actuator, how much time will it take, the speed of the motion, and the force that can be generated. ಕೆಲವು ಪ್ಯಾರಾಮೀಟರ್ಸ್ ಅನ್ನ ಇಲ್ಲಿ ನಾವು ಲೀನಿಯರ್ ಆಕ್ಚುಯೇಟರ್ಸ್ ಅನ್ನ ಬಳಸ್ತಾ ಇದೀವಲ್ಲ ಸ್ಟ್ರೋಕ್ ನಲ್ಲಿ. ಒಂದು ಏನೇನ ನಾವು ಕೀ ಫ್ಯಾಕ್ಟರ್ಸ್ ಏನು, ಒಂದು ವೆಯ್ಟ್ ಅಂದ್ರೆ ಕೆಪಾಸಿಟಿ ಆಫ್ ದ ಆಕ್ಚುಯೇಟರ್, ಅದು ಫೋರ್ಸ್ ಅನ್ನ ಮೂವ್ ಮಾಡ್ಲಿಕ್ಕೆ ಪುಷ್ ಆರ್ ಫುಲ್ ಅಂತ ಕರಿತೀವಲ್ಲ, ಅದು ವಾಟ್ ಹೌ ಮಚ್ ಟೈಮ್ ವಿಲ್ ಟೇಕ್, ಸ್ಪೀಡ್ ಆಫ್ ದ ಮೋಷನ್ ದಟ್ ಈಸ್ ಸ್ಪೀಡ್, ಅಂಡ್ ಫೋರ್ಸ್ ಎಷ್ಟು ಜನರೇಟ್ ಆಯ್ತು. ಸೊ ಇವೆಲ್ಲ ಈ ಸ್ಟ್ರೋಕ್ ನಲ್ಲಿ ಒಳಗೊಂಡಿರುತ್ತದೆ. ದಟ್ ಮೀನ್ಸ್ ಸ್ಟ್ರೋಕ್ ಮೀನ್ಸ್ ದ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಅನ್ ಆಕ್ಚುಯೇಟರ್ ಇನ್ ಮೋಷನ್.
ಸೊ ಇದಿಷ್ಟು ನಾನು ಇದುವರೆಗೆ ಏನ್ ಹೇಳಿದೆ, ಇದು ನ್ಯೂಮ್ಯಾಟಿಕ್ ಆಕ್ಚುವೇಟರ್ಸ್. ಈ ನ್ಯೂಮ್ಯಾಟಿಕ್ ಆಕ್ಚುವೇಟರ್ಸ್ ನಂತರ ನಿಮಗೆ ಸಿಲಿಂಡರ್ ಅಂತ ಹೇಳಿದ್ದೆ. ನಾನು ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್, ಇದು ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್. ಏನಿದು? ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್. ಈ ಸಿಲಿಂಡರ್, ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ನಲ್ಲಿ ನೀವು ಏನನ್ನ ತಿಳ್ಕೋಬೇಕು ಅಂದ್ರೆ, ಇಂಟರ್ನಲ್ ಪಾರ್ಟ್ಸ್ ಆಫ್ ದ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ಸ್ ತಿಳ್ಕೋಬೇಕು. ಪಾರ್ಟ್ಸ್ ಏನೇನಿದೆ, ವರ್ಕಿಂಗ್ ಪ್ರಿನ್ಸಿಪಲ್ ಯಾವ ರೀತಿ, ಮತ್ತೆ ಹೌ ಟು ವರ್ಕ್ ಅಥವಾ ಕಂಟ್ರೋಲ್ ಬೈ 3x2 ವೇ ವಾಲ್ವ್. ಮೂರು ಪೋರ್ಟು 2 ಪೊಸಿಷನ್ ವಾಲ್ವ್ ಅನ್ನ ಇಟ್ಕೊಂಡು ಈ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ನ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದನ್ನ ಈ ತರಗತಿನಲ್ಲಿ ನಾವು ನೋಡ್ತಾ ಹೋಗೋಣ ಮುಂದಿನ ಸ್ಲೈಡ್ಸ್ ನಲ್ಲಿ. ಮತ್ತೆ ಸರ್ಕ್ಯೂಟ್ ಅನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್ಕ್ಯೂಟ್. ನೌ ಕಮ್ ಟು ದಿ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್. Single acting cylinder. This is single acting cylinder, or it is an actuator which moves load along the straight line. It can apply pneumatic force only in one direction. ಇಲ್ಲಿ ನ್ಯೂಮ್ಯಾಟಿಕ್ ಫೋರ್ಸ್ ಅನ್ನ ಒಂದೇ ಒಂದು ಡೈರೆಕ್ಷನ್ಸ್ಗೆ, ಅದು ಲೀನಿಯರ್ ಡೈರೆಕ್ಷನ್ ಗೆ ನಾವು ಅಪ್ಲೈ ಮಾಡ್ತೀವಿ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್. ಗೊತ್ತಾಯ್ತಲ್ಲ? ಸೊ ಇಟ್ ಇಸ್ ಎನ್ ಆಕ್ಚುವೇಟರ್, ಮೂವ್ಸ್ ದ ಲೋಡ್ ಅಲಾಂಗ್ ದ ಸ್ಟ್ರೈಟ್ ಲೈನ್. It can apply pneumatic force only in one direction, therefore called it is a single acting cylinder. Movement in opposite direction is caused by external force. ಅಲ್ಲ ಸರ್, ಈಗ ವರ್ಕ್ ಅನ್ನ ಹಿಂಗೆ ತಳ್ಳಿಬಿಟ್ವಿ, ಮತ್ತೆ ಸಿಲಿಂಡರ್ ರಾಡ್ ಪಿಸ್ಟನ್ ಹಿಂದೆ ಬರೋದು ಬೇಡವಾ? ರಾಡ್ ಬರುತ್ತಪ್ಪ. ಯಾವ ರೀತಿ ಬರುತ್ತೆ? ಬೈ ದ ಸ್ಪ್ರಿಂಗ್ ಫೋರ್ಸ್ ಇಟ್ ಕಮ್ಸ್ ಬ್ಯಾಕ್. ಬೈ ದ ಸ್ಪ್ರಿಂಗ್ ಫೋರ್ಸ್ ಇಟ್ ಕಮ್ಸ್ ಬ್ಯಾಕ್. ಆರ್ ಓನ್ weight ಇಟ್ ಕಮ್ಸ್ ಇಟ್ ಬ್ಯಾಕ್. ಈ ಡೆಫಿನೇಷನ್ ನೋಡಿದ್ವಿ. ಪಾರ್ಟ್ಸ್ ಅನ್ನ ತಿಳ್ಕೊಳ್ಳೋಣ. ಕನ್ಸ್ಟ್ರಕ್ಷನ್ ಯಾವ ರೀತಿ ಇದೆ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ನೋಡಿ. ಇದು ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಆಫ್ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್. ಇಲ್ಲಿ ಏನೇನು ಈಗ ನೋಡ್ತಾ ಹೋಗೋಣ. ಒಂದು ಸಿಲಿಂಡರ್, ಇಲ್ಲಿ ಪಾರ್ಟ್ ನಂಬರ್ 1 ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಸಿಲಿಂಡರ್. ಇದೇನಿದು? ಸಿಲಿಂಡರ್ ಅಂತ ನಾವು ಕರಿತೀವಿ. 1 is ಸಿಲಿಂಡರ್. ಈ ಸೆಕ್ಷನಿಂಗ್ ಮಾಡಿ ತೋರಿಸಿದೀವಲ್ಲ, ಇದನ್ನ ಸಿಲಿಂಡರ್ ಅಂತ ಕರಿತೀವಿ. ನಂಬರ್ 2 is ಪಿಸ್ಟನ್. ಇಲ್ಲಿದೆ ನೋಡಿ ಪಿಸ್ಟನ್. ದಿಸ್ ಇಸ್ ಕಾಲ್ಡ್ ಪಿಸ್ಟನ್. ನಂಬರ್ 3 is called piston rod. ಸೊ ಇದನ್ನ ಏನಂತ ಕರಿತೀವಿ? ದಿಸ್ ಇಸ್ ಕಾಲ್ಡ್ ಪಿಸ್ಟನ್. ನಾನು ಆರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಿ. ಸೊ 4 is called seal. ಇಲ್ಲಿ ಒಂದು ಸೀಲು, ಇಲ್ಲಿ ಒಂದು ಸೀಲ್ ಇದೆ. ಇಟ್ ಇಸ್ ಅನದರ್ ಸ್ಪ್ರಿಂಗ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ 5ನೇ ಪಾರ್ಟ್, ದಿಸ್ ಇಸ್ ಕಾಲ್ಡ್ ಸ್ಪ್ರಿಂಗ್. ಅಂಡ್ ದೇರ್ ಇಸ್ ಓನ್ಲಿ ಒನ್ ಪೋರ್ಟ್, ದಟ್ ಇಸ್ ಕಾಲ್ಡ್ ಇನ್ಲೆಟ್ ಪೋರ್ಟ್. ದಿಸ್ ಇಸ್ ಕಾಲ್ಡ್ ಸ್ಪ್ರಿಂಗ್. 6. ಸೊ ಪಾರ್ಟ್ಸ್ ಎಲ್ಲ ಗೊತ್ತಾಯ್ತಲ್ಲ. So in single acting cylinder, basic principle single acting cylinders ಯಾವ ರೀತಿ ವರ್ಕ್ ಆಗುತ್ತೆ? ಡೆಫಿನೇಷನ್ ಹೇಳುವಾಗಲೇ ಹೇಳಿದೆ. ಇನ್ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ವರ್ಕ್ಸ್ ವಿತ್ ಕಂಪ್ರೆಸ್ಡ್ ಏರ್ ಟು ಆಕ್ಚುವೇಟ್ ದ ಪಿಸ್ಟನ್ ಇನ್ ಒನ್ ಡೈರೆಕ್ಷನ್. ಕಂಪ್ರೆಸ್ಡ್ ಏರ್ ನಲ್ಲಿ ನಾವು ವರ್ಕ್ ಮಾಡೋದು ಒನ್ ಡೈರೆಕ್ಷನ್. ಮತ್ತೆ ರಿಟರ್ನ್ ಡೈರೆಕ್ಷನ್ ದ ಸ್ಪ್ರಿಂಗ್ ಫೋರ್ಸ್ ಟು ರಿಟರ್ನ್ ಟು ದ ಬೇಸ್ ಪೊಸಿಷನ್. Work can be performed in the air driven direction. The cylinder has one port that is used to both supply and vent compressed air. ಇದೇ ಸಪ್ಲೈ, ಇದೇ ಹೊರಗಡೆ ಆಗ್ತಕ್ಕಂಥದ್ದು ಅಟ್ಮಾಸ್ಫಿಯರಿಕ್ ಏರ್ ನ. ಸೊ ಏರ್ ಯು ಕ್ಯಾನ್ ಸಿ ಇಲ್ಲೇನಾಗಿದೆ? ಸ್ಪ್ರಿಂಗ್ ರಿಟರ್ನ್, ಇಲ್ಲಿ ಸ್ಪ್ರಿಂಗ್ ಎಕ್ಸ್ಟೆಂಡೆಡ್, ಇಲ್ಲಿ ಸ್ಪ್ರಿಂಗ್ ಎಕ್ಸ್ಟೆಂಡೆಡ್, ಸ್ಪ್ರಿಂಗು ರಿಟರ್ನ್. 2 ಚಿತ್ರವನ್ನು ನಿಮಗೆ ತೋರಿಸಿದ್ದೀನಿ. ಈ ಕಡೆಯಿಂದ ವೆಂಟ್ ಅಲ್ಲಿ ನೀವು ಏರ್ ಅನ್ನ ಕೊಡ್ತಾ ಇದ್ದೀರಿ, ಏನಾಗುತ್ತೆ? ಸ್ಪ್ರಿಂಗು ಮೂವ್ ಆಗುತ್ತೆ. ಮತ್ತೆ ಅದೇ ವೆಂಟ್ ನಲ್ಲಿ ಏನ್ ಮಾಡುತ್ತೆ? ಏರ್ ಹೊರಗಡೆ ಬರುತ್ತೆ ಪೋರ್ಟ್ ನಲ್ಲಿ. ಸೊ ಎಕ್ಸಾಸ್ಟ್ ಆಗುತ್ತೆ ಅಟ್ಮಾಸ್ಫಿಯರಿಕ್. ಸೊ ಸ್ಪ್ರಿಂಗ್ ಪ್ರೆಷರ್ ಇಂದ. ದಿಸ್ ಇಸ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್. ನಾವು ವರ್ಕಿಂಗ್ ಪ್ರಿನ್ಸಿಪಲ್ ನೋಡೋಣ. ಅದು ಬೇಸಿಕ್ ಪ್ರಿನ್ಸಿಪಲ್ ಗೊತ್ತಾಯ್ತು. ಈಗ ವರ್ಕಿಂಗ್ ಪ್ರಿನ್ಸಿಪಲ್. ಇನಿಷಿಯಲಿ ಪಿಸ್ಟನ್ ರಿಮೈನ್ಸ್ ಅಟ್ ದ ಇನ್ನರ್ ಮೋಸ್ಟ್ ಪೊಸಿಷನ್ ಇನ್ ದ ಸಿಲಿಂಡರ್. ಈ ವರ್ಕಿಂಗ್ ಪ್ರಿನ್ಸಿಪಲ್ ಅಲ್ಲಿ ಅದು ಬೇಸಿಕ್ ಪ್ರಿನ್ಸಿಪಲ್. ಇದು ವರ್ಕಿಂಗ್ ಪ್ರಿನ್ಸಿಪಲ್. ವರ್ಕಿಂಗ್ ಹೇಳ್ಕೊಂಡು ಹೋಗ್ತೀನಿ ಈಗ ನಾನು ನಿಮ್ಗೆ. ಇದರಲ್ಲಿ ಏನು? ಇನಿಷಿಯಲ್ ಪಿಸ್ಟನ್ ರಿಮೈನ್ಸ್ ಅಟ್ ದ ಇನ್ನರ್ ಮೋಸ್ಟ್ ಪೊಸಿಷನ್ ಇನ್ ದ ಸಿಲಿಂಡರ್ ಡ್ಯೂ ಟು ಸ್ಪ್ರಿಂಗ್ ಫೋರ್ಸ್. ಇನಿಷಿಯಲ್ ಏನಿರುತ್ತೆ, ಇದು ಒಳಗಡೆ ಇರುತ್ತೆ ಸಿಲಿಂಡರ್. ಯಾಕಂದ್ರೆ ಈ ಏನು ಸ್ಪ್ರಿಂಗ್ ಫೋರ್ಸ್ ಇರುತ್ತಲ್ಲ, ಅದು ಒಳಗಡೆ ಕಚ್ಕೊಂಡು ಬರುತ್ತಿರುತ್ತೆ. ಈ ಫಿಗರ್ ನಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ.
ಯಾವಾಗ ವೆನ್ ಕಂಪ್ರೆಸ್ಡ್ ಏರ್ ಇಸ್ ಸಪ್ಲೈಡ್ ಥ್ರೋ ಎ ಇನ್ಲೆಟ್ ಪೋರ್ಟ್ ಅಲ್ಲಿ ಕೊಟ್ವಿ, ಈಗ ಪ್ರೆಷರ್ ಆಕ್ಟ್ ಆಯ್ತು ಇಲ್ಲಿ ನೋಡಿ, ಇಲ್ಲಿ ಪಿ ಅಂತ ತೋರಿಸಿದೀನಿ. ಈಗ ಹೇಗೆ ಮಾಡ್ತಾ ಇರುತ್ತೆ ಏರು, ಅದನ್ನ ಸ್ಪ್ರಿಂಗ್ ಅನ್ನ ಹಿಂಗೆ ಪ್ರೆಸ್ ಮಾಡಿ ಮುಂದೆ ತಳ್ತಾ ಇದೆ ಈಗ, ಹೌದಲ್ವಾ? ಸೊ ಈಗ ಏನಾಗುತ್ತೆ, ಕ್ರಾಸ್ ಸೆಕ್ಷನ್ ಆಫ್ ದ ಪಿಸ್ಟನ್, ಏನ್ ಪಿಸ್ಟನ್ ಕ್ರಾಸ್ ಸೆಕ್ಷನ್ ಇದೆ ಅಲ್ಲಿ ಮುಂದೆ ತೆಗಿತಾ ಇದೆ. ಈಗ ಏನಾಗ್ತಾ ಇದೆ, ದಿಸ್ ಪಿಸ್ಟನ್ ವಿಲ್ ಮೂವ್ ಫಾರ್ವರ್ಡ್, ಔಟ್ ಸ್ಟ್ರೋಕ್ ಅಂತ ಕರಿತೀವಿ. The product of pressure and piston cross sections area gives rise to force which acts opposite to the spring force. ಈ spring force ಗೆ opposite ಆಗಿ ಏನ್ ಮಾಡುತ್ತೆ, ಪ್ರೆಷರೈಸ್ ಅನ್ನ ಮಾಡ್ತಾ ಇರುತ್ತೆ. In pneumatic force is greater than the spring force, then the spring gets compressed and piston starts moving. ನೋಡಿ ವರ್ಕಿಂಗ್ ನ್ಯೂಮ್ಯಾಟಿಕ್ ಫೋರ್ಸ್ ಏನಿದೆ, ಇದೇನಿರುತ್ತೆ, ಈ ಸ್ಪ್ರಿಂಗ್ ಫೋರ್ಸ್ ಇರುತ್ತಲ್ಲ, ಈ ಸ್ಪ್ರಿಂಗ್ ಫೋರ್ಸ್ ಗಿಂತ ಜಾಸ್ತಿ ಇರೋದ್ರಿಂದ ಸ್ಪ್ರಿಂಗ್ ಏನಾಗುತ್ತೆ, ಕಂಪ್ರೆಸ್ ಆಗುತ್ತೆ. ನ್ಯೂಮ್ಯಾಟಿಕ್ ಫೋರ್ಸ್ ಜಾಸ್ತಿ ಆಗಿದೆ, ಅವಾಗ ಏನಾಗುತ್ತೆ, ಪಿಸ್ಟನ್ ವಿಲ್ ಸ್ಟಾರ್ಟ್ ಮೂವಿಂಗ್. ಪಿಸ್ಟನ್ ಏನಾಗುತ್ತೆ, ಮೂವ್ ಆಗ್ಲಿಕ್ಕೆ ಶುರುವಾಗುತ್ತೆ. ಅಲ್ಲಿ ಸೀಲ್ ಅನ್ನ ಕೊಟ್ಟಿದ್ದಾನೆ. ವೈ ಸೀಲ್ ಇಸ್ ಪ್ರೊವೈಡೆಡ್? ಸೀಲ್ ಪ್ರಿವೆಂಟ್ಸ್ ದ ಏರ್ ಲೀಕ್ ಅಕ್ರಾಸ್ ದ ಪಿಸ್ಟನ್. ಸೀಲ್ ಏನ್ ಮಾಡುತ್ತೆ, ಏರ್ ಅನ್ನ ಲೀಕ್ ಆಗೋದನ್ನ ತಪ್ಪಿಸ್ತದೆ. ಕಂಟಿನ್ಯೂಸ್ ಫ್ಲೋ ಆಫ್ ಏರ್ causes continuous motion of piston. ಕಂಟಿನ್ಯೂಸ್ ಆಗಿ ಏರ್ ಫ್ಲೋ ಮಾಡ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ನಿಮ್ಮ ಪಿಸ್ಟನ್ ಏನಾಗ್ತಾ ಇರುತ್ತೆ, ಮೋಷನ್ ಆಗೋದನ್ನ ನಾವು ಕಾಣಬಹುದು. ಲೋಡ್ ಇಸ್ ಅಟ್ಯಾಚ್ ಟು ದ ಪಿಸ್ಟನ್ ಥ್ರೋ ಎ ಪಿಸ್ಟನ್ ರಾಡ್. ಲೋಡ್ ಅನ್ನ ಎಲ್ಲ ಆ ಪಿಸ್ಟನ್ ರಾಡ್ ಗೆ ನಾವು ಅಟ್ಯಾಚ್ ಮಾಡಿರ್ತೀವಿ. ದೇರ್ಫೋರ್ ಲೋಡ್ ಆಲ್ಸೋ ಮೂವ್ ವಿತ್ ಪಿಸ್ಟನ್. ಪಿಸ್ಟನ್ ಮೂವ್ ಆದ್ರೆ ಲೋಡ್ ಕೂಡ ಮೂವ್ ಆಗುತ್ತೆ. ಒಂದು ಲೋಡ್ ಇಟ್ಟಿದೆ, ಹಿಂಗ್ ತಳ್ಳುತ್ತದೆ, ಅದು ಮುಂದೆ ಏನಾಗುತ್ತೆ, ಲೋಡ್ ವರ್ಕ್ ಏನಾಗುತ್ತೆ, ಮೂವ್ ಆಗುತ್ತೆ. ನಾವು ಪಿಸ್ಟನ್ ಅಂಡ್ ಲೋಡ್ ಮೂವ್ ಟಿಲ್ ಪೊಸಿಷನ್ ರೀಚಸ್ ಟು ದ ಅದರ್ ಎಂಡ್. ಈ ಪಿಸ್ಟನ್ ಮತ್ತೆ ಲೋಡ್ ಎಲ್ಲಿಗೆ ಲೋಡ್ ಅನ್ನ ತೆಗೆದುಕೊಂಡು ಹಾಕ್ಬೇಕು ಅಲ್ಲಿವರೆಗೆ ಮೂವ್ ಆಗುತ್ತೆ. ಅದಾದ್ಮೇಲೆ ಎಂಡ್ ಮೂವ್ ಆಯ್ತು. ಇಲ್ಲಿಂದ ಈಗ ನಾವು ಇನ್ಲೆಟ್ ಪೋರ್ಟ್ ಅಲ್ಲಿ ಏರ್ ಪ್ರೆಷರ್ ಕೊಟ್ವಿ, ಇಲ್ಲಿ ಫೋರ್ಸ್ ಏರ್ ಪ್ರೆಷರೈಸ್ ಆಯ್ತು. ಪ್ರೆಷರೈಸ್ ಆದಾಗ ಪಿಸ್ಟನ್ ಅನ್ನ ತಳ್ಳಿತು, ಇಲ್ಲಿ ಪಿಸ್ಟನ್ ಜೊತೆಗೆ ಲೋಡ್ ಕೂಡ ಏನಾಯ್ತು, ಮೂವ್ ಆಯ್ತು. ಅಟ್ ದ ಎಂಡ್ ದೇರ್ ಇಸ್ ನೋ ಫರ್ದರ್ ಸ್ಪೇಸ್. ಇಲ್ಲಿ ಯಾವುದೇ ಸ್ಪೇಸ್ ಇಲ್ಲ, ಇಲ್ಲಿ ಲಾಕ್ ಆಗೋಯ್ತು ಫಾರ್ ದ ಪಿಸ್ಟನ್ ಟು ಮೂವ್. ಏನ್ ಪಿಸ್ಟನ್ ಅಂಡ್ ಲೋಡ್ ಮೂವ್ಮೆಂಟ್ ಸ್ಟಾಪ್ಸ್. ಇಲ್ಲಿ ಏನಾಗಿದೆ, ಈಗ ಈ ಪೊಸಿಷನ್ ಅಲ್ಲಿ ಸ್ಟಾಪ್ ಆಗಿದೆ. ದಿಸ್ ಪಿಸ್ಟನ್ ಮೂವ್ಮೆಂಟ್ ಇಸ್ ಕಾಲ್ಡ್ ಫಾರ್ವರ್ಡ್ ಸ್ಟ್ರೋಕ್. ಈ ರೀತಿಯಾದಾಗ ಇದನ್ನ ಫಾರ್ವರ್ಡ್ ಸ್ಟ್ರೋಕ್ ಅಂತ ಕರಿತೀವಿ. ಅದೇ ರೀತಿ ಇಫ್ ದ ಫಾರ್ವರ್ಡ್ ಸ್ಟ್ರೋಕ್ ಪಿಸ್ಟನ್ ರಾಡ್ ಕಮ್ಸ್ ಔಟ್ ಆಫ್ ದ ಸಿಲಿಂಡರ್, ಇಫ್ ಯು ಡಿನೋಟ್ ಪಿಸ್ಟನ್ ಬೈ ಎ, ದೆನ್ ಫಾರ್ವರ್ಡ್ ಸ್ಟ್ರೋಕ್ ಇಸ್ ಡಿನೋಟೆಡ್ ಬೈ ಎ. ಹಾಗಾಗಿ ಇದನ್ನ ಎ ಅಂತ ನಾವು ಡಿನೋಟ್ ಮಾಡಿದ್ವಿ. ಅದೇ ರಿಟರ್ನ್ ಸ್ಟ್ರೋಕ್ ಹೇಳ್ತೀನಿ ನಿಮ್ಗೆ. ಈಗ ಸ್ಪ್ರಿಂಗ್ ಪ್ರೆಷರ್ ಇಂದ ರಿಟರ್ನ್ ಬಂದಿದೆ ನೋಡಿ ಇಲ್ಲಿ. ಇಫ್ ದ ಪ್ರೆಷರ್ ಆಕ್ಟಿಂಗ್ ಆನ್ ಪಿಸ್ಟನ್ ಇಸ್ ರಿಲೀಸ್ಡ್, ಈಗ ರಿಲೀಸ್ ಆಯ್ತು, ಇಲ್ಲಿವರೆಗೆ ಏರ್ ತುಂಬಿಕೊಂಡಿತ್ತಲ್ಲ ಅದೆಲ್ಲ ಏನಾಗ್ತಾ ಇದೆ, ಇನ್ಲೆಟ್ ಅಲ್ಲಿ ಎಕ್ಸಾಸ್ಟ್ ಆಗ್ತಾ ಇದೆ ಅಟ್ಮಾಸ್ಫಿಯರ್ ಗೆ. If the pressure acting on piston is released, pneumatic force acting opposite to the spring becomes weak. ಯಾವಾಗ ನಾವು ಹೊರಗಡೆ ಕೊಟ್ವಿ, ಆಕ್ಟಿವೇಟ್ ಮಾಡಿದ್ವಿ ನಾಬನ್ನ, ಹೊರಗಡೆ ಏರ್ ಹೋಗ್ತು, ಸ್ಪ್ರಿಂಗ್ ಏನಾಯ್ತು, ಪುಶ್ ಬ್ಯಾಕ್ ದ ಪಿಸ್ಟನ್. ಅವಾಗ ಏನಾಯ್ತು, ದ ಸ್ಟ್ರೋಕ್ ಇಸ್ ಕಾಲ್ಡ್ ರಿಟರ್ನ್ ಸ್ಟ್ರೋಕ್. ಇದನ್ನ ನಾವೇನಂತ ಕರಿತೀವಿ, ರಿಟರ್ನ್ ಸ್ಟ್ರೋಕ್ ಅಂತ ಕರಿತೀವಿ. This return stroke piston rod goes inside the cylinder. It is denoted by letter A. ನೋಡಿ, ಇನ್ಸೈಡ್ ದ ಸಿಲಿಂಡರ್ ಹೋಗಿದೆ. ಇದೆರಡು ಇಲ್ಲಿ ಒಂದು ಫಾರ್ವರ್ಡ್ ಸ್ಟ್ರೋಕ್, ಒಂದು ರಿಟರ್ನ್ ಸ್ಟ್ರೋಕ್. ಮಕ್ಕಳೇ ಬಹಳ ಇಂಪಾರ್ಟೆಂಟ್, ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಆಕ್ಟಿವೇಟಿಂಗ್ ಮಾಡುವಾಗ ಅದನ್ನ ನಾನು ಪ್ರಾಕ್ಟಿಕಲ್ ಆಗಿ ಹಾಕಿನಿ. ಸೊ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ನ ಈಗ ನೆಕ್ಸ್ಟ್ ಪಾಯಿಂಟ್ 3/2 ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ನಲ್ಲಿ ಕಂಟ್ರೋಲ್ ಮಾಡಿ. ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಕಂಟ್ರೋಲ್ಡ್ ಬೈ 3/2 ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್. ಇಲ್ಲಿ ಒಂದು ಡಿಸಿವಿ ಇದೆ. ಬರೀ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ನ ತಿಳ್ಕೊಂಬಿಟ್ಟಿಗೆ ಆಗಲ್ಲ. ಈಗ ಹೆಂಗೆ ನಾವು ಒಂದೊಂದಾಗಿ ತಿಳ್ಕೊತಾ ಇದ್ವಿ, ಅದೇ ರೀತಿ ಇಲ್ಲಿ 3/2 ಡಿಸಿವಿ ಸಿಂಗಲ್ ಆಕ್ಟ್ ಸಿಲಿಂಡರ್ ನ ಯಾವ ರೀತಿ ಕಂಟ್ರೋಲ್ ಮಾಡ್ತದೆ ಅಂತ ಸ್ವಲ್ಪ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಗಮನವಿಟ್ಟು ಕೇಳ್ಕೊಳ್ಳಿ. ಇದು ಡಿಸಿವಿ ಅಂದ್ರೆ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್. To control single acting cylinder, or in other words, to push and pull the load by single acting cylinder, you always need 3-port 2-position direction control valve as a main element. ನೀವು ಈ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಅನ್ನು ಯೂಸ್ ಮಾಡಬೇಕಾದ್ರೆ ನಿಮಗೆ ಒಂದು ಕಂಟ್ರೋಲ್ ವಾಲ್ವ್ ಬೇಕು, ಡಿಸಿವಿ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್. ಸಾಮಾನ್ಯವಾಗಿ ನಾವು ಆಲ್ವೇಸ್ ಯಾವ್ದನ್ನ ಯೂಸ್ ಮಾಡ್ತೀವಿ, 3/2 ವಾಲ್ವ್ ಅನ್ನ ನಾವು ಯೂಸ್ ಮಾಡ್ತೀವಿ. ಇಲ್ಲಿ 3 ಅನ್ನೋದು 3 ಪೋರ್ಟ್ ಇರುತ್ತೆ, 2 ಪೊಸಿಷನ್ಸ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ 2 ಪೊಸಿಷನ್ಸ್ ಅಂದ್ರೆ 2 ಸ್ಕ್ವೇರ್ ಬಾಕ್ಸ್, ಒಂದು ಸ್ಕ್ವೇರ್ ಬಾಕ್ಸ್ ಗೆ 1 ಪೊಸಿಷನ್. ಇಲ್ಲಿ 2 ಸ್ಕ್ವೇರ್ ಬಾಕ್ಸ್ ಇದೆ, 2 ಪೊಸಿಷನ್. ಪೋರ್ಟ್ ಏನಿದೆ, 3 ಪೋರ್ಟ್ ಇದೆ. ಒಂದು ವರ್ಕಿಂಗ್ ಪೋರ್ಟ್ ಇಲ್ಲಿ ನೋಡಿ, 1 ಪೋರ್ಟ್ ಇಸ್ ವರ್ಕಿಂಗ್ ಪೋರ್ಟ್, ದ ಪ್ರೆಷರ್ ಪೋರ್ಟ್ ಅಂದ್ರೆ
ಪಿ ಅನ್ನೋದೇನೋ ಪ್ರೆಷರ್ ಪೋರ್ಟ್ ಅಂಡ್ ಟಿ ಅನ್ನೋದೇನೋ ಟ್ಯಾಂಕ್ ಕನೆಕ್ಷನ್. ಈಗ ನಾರ್ಮಲ್ ಪೊಸಿಷನ್ ಅಲ್ಲಿ, ಈಗ ಮೊದಲನೇ ಚಿತ್ರ ಇಲ್ಲಿದೆ, ನಾರ್ಮಲ್ ಪೊಸಿಷನ್, ಪಿ ಇಸ್ ಕ್ಲೋಸ್ಡ್. ಇಲ್ಲೇನಾಗಿದೆ, ಪಿ ಕ್ಲೋಸ್ ಆಗಿದೆ ನೋಡಿ. ಇಲ್ಲಿ ಎ ಇಂದ ಟಿಗೆ ಏನಾಗಿದೆ, ಆಕ್ಟಿವೇಟ್ ಆಗಿದೆ, ಓಪನ್ ಆಗಿದೆ. ಎ ಟು ಟಿ ಇಸ್ ಓಪನ್. ಆಕ್ಟಿವೇಟೆಡ್, ನೀವು ಆಕ್ಟಿವೇಟೆಡ್ ಮಾಡೋರಾಗ ಏನಾಗುತ್ತೆ ನೋಡಿ, ಪಿ ಇಂದ ಎಗೋಯ್ತು, ಪಿ ಕ್ಲೋಸ್ ಆಗಿದೆ, ಫ್ಲೋ ಎಲ್ಲಿಂದ ಶುರುವಾಗಿದೆ, ಪಿ ಟು ಎ ಶುರುವಾಗಿದೆ. ಗೊತ್ತಾಯ್ತಲ್ಲ? ನಾನು ನಿಮಗೆ ಸರ್ಕ್ಯೂಟ್ ನಲ್ಲಿ ಇನ್ನೂ ನೀಟಾಗಿ ತೋರಿಸ್ತೇನೆ. ಇದಕ್ಕೆ ಕನ್ಸ್ಟ್ರಕ್ಷನ್ ಒಂದ್ಸಲಿ ನೋಡ್ಬಿಡೋಣ. ಸೊ ಕನ್ಸ್ಟ್ರಕ್ಷನ್ ಆಫ್ 3 pole 2 ಪೊಸಿಷನ್ ವಾಲ್ವ್ ಅನ್ನ ನೋಡ್ತಾ ಹೋಗೋಣ. ಇಟ್ ಕನ್ಸಿಸ್ಟ್ ಆಫ್ ಫಾಲೋಯಿಂಗ್ ಪಾರ್ಟ್ಸ್. ಏನಿರುತ್ತೆ, ಒಂದು ವಾಲ್ವ್ ಬಾಡಿ, ಇಲ್ಲಿ ಏನ್ ಸೆಕ್ಷನ್ ಹಿಂಗ್ ಮಾಡಿ ತೋರಿಸ್ತೀನಿ, ದಿಸ್ ಇಸ್ ಕಾಲ್ಡ್ ವಾಲ್ವ್ ಬಾಡಿ. ಅನದರ್ ಒಂದು ಸ್ಪೂಲ್ ಇದೆ, ದಿಸ್ ಇಸ್ ಕಾಲ್ಡ್ ಸ್ಪೂಲ್. ನೆಕ್ಸ್ಟ್ ಆಕ್ಚುಯೇಷನ್ ಮೆಕಾನಿಸಮ್, ಪುಷ್ ಬಟನ್ ನೋಡಿ, ಇಲ್ಲಿದೆ ನೋಡಿ, ಇದು ಬಟನ್, ಇದು ಪುಷ್ ಬಟನ್ ಅಂಡ್ ಸ್ಪ್ರಿಂಗ್, ದಿಸ್ ಇಸ್ ಕಾಲ್ಡ್ ಆಕ್ಚುಯೇಟಿಂಗ್ ಮೆಕಾನಿಸಮ್. ಏರ್ ಫ್ಲೋ ಪಾತ್ ಅಂತ ಕರಿತೀವಿ, ಏರ್ ಫ್ಲೋ ಪಾತ್. ಸೊ ದಟ್ ಇಸ್ ಕಾಲ್ಡ್ ಪೋರ್ಟ್ಸ್ ಅಂತ ನಾವು ಕರಿತೀವಿ. ಏರ್ ಫ್ಲೋ, ಅದನ್ನ ಎ ಪಿ ಆರ್ ಅಥವಾ ಪಿ ಎ ಆರ್. ಪಿ is one port, A is another port, and R is another port. That is called 3 port. 2 position ಅಂದ್ರೆ ಇದು ಒಂದು ಸ್ಕ್ವೇರ್, ಇದು ಒಂದು ಸ್ಕ್ವೇರ್. ಇದರಲ್ಲಿ ಮುಖ್ಯವಾಗಿ ವಾಲ್ವ್ ಬಾಡಿ ಪ್ರೊವೈಡ್ಸ್ ಎ ಕ್ಯಾವಿಟಿ ವಿಚ್ ಅಕಾಮಡೇಟ್ಸ್ ದ ಆಲ್ ಥಿಂಗ್ಸ್. ಸ್ಪೂಲ್ ಇರ್ಬೋದು, ಇಂಟರ್ನಲ್ ಪ್ಯಾಸೇಜ್ ಏರ್ ಫ್ಲೋ ಇರ್ಬೋದು, ಆಕ್ಚುಯೇಷನ್ ಮೆಕಾನಿಸಮ್, ಸ್ಪ್ರಿಂಗ್ಸ್, ಎಲ್ಲದಕ್ಕೂ ಈ ವಾಲ್ವ್ ಬಾಡಿ ಒಳಗಡೆ ಒಂದು ಕ್ಯಾವಿಟಿ ತರ ಅಲ್ಲೇ ಅಕಾಮಡೇಟ್ ಅನ್ನ ಮಾಡಿದೀವಿ ನಾವು. ಸ್ಪೂಲ್ ಇಸ್ ಎ ಪಿಸ್ಟನ್ ಸೇಪ್ಡ್ ಎಲಿಮೆಂಟ್. ಈ ಸ್ಪೂಲ್ ಅಂತಕ್ಕಂಥದ್ದು ಒಂದು ಪಿಸ್ಟನ್ ಸೇಪ್ಡ್ ಎಲಿಮೆಂಟ್ ವಿಚ್ ವೆನ್ ಶಿಫ್ಟ್ ಚೇಂಜಸ್ ಏರ್ ಫ್ಲೋ ಪಾತ್. ಇದೇನಾಗುತ್ತೆ, ನೀವು ಏರ್ ಫ್ಲೋ ಪಾತ್ ಚೇಂಜ್ ಆದಾಗ ಇದೇನಾಗುತ್ತೆ, ಶಿಫ್ಟ್. ಏರ್ ಯಾವಾಗ ನೀವು ಪಾಸ್ ಮಾಡ್ತೀರಿ, ಇದು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಏನಾಗುತ್ತೆ, ಶಿಫ್ಟ್ ಆಗ್ತಾ ಹೋಗುತ್ತೆ. ಆಕ್ಚುಯೇಷನ್ ಮೆಕಾನಿಸಮ್ ಪ್ರೊವೈಡ್ ಫೆಸಿಲಿಟಿ ಟು ಶಿಫ್ಟ್ ದ ಸ್ಪೂಲ್. ಈ ಸ್ಪೂಲ್ ಆಕ್ಚುಯೇಷನ್ ಅಂದ್ರೆ ಇಲ್ಲಿ ಬಟನ್, ಲೆವರ್ ಟೈಪು, ಬೇರೆ ಬೇರೆ ತರ ಇದೆ, ಅದನ್ನ ಮುಂದೆ ಹೇಳ್ತೀನಿ. ಸೊ ಇಲ್ಲಿ ಬಟನ್ ಟೈಪ್ ಅನ್ನ ನೀವು ನೋಡ್ತಾ ಇದ್ದೀರಿ, ಪುಷ್ ಬಟನ್ ಟೈಪ್ ಅನ್ನ ನೀವು ನೋಡ್ತಾ ಇದ್ದೀರಿ. ಪೋರ್ಟ್ ಇಸ್ ಎ ಪಾಯಿಂಟ್. ಪೋರ್ಟ್ ಅಂದ್ರೆ ಪಿ ಎ ಆರ್ ಅಂತಿದೆಯಲ್ಲ, ವೇರ್ ಯು ಕ್ಯಾನ್ ಕನೆಕ್ಟ್ ದ ಏರ್ ಪೈಪ್. ಹೋಸ್ ಪೈಪ್, ಏರ್ ಪೈಪ್ ಅನ್ನ ನೀವು ಕನೆಕ್ಟ್ ಮಾಡ್ಬೇಕಲ್ಲ, ವಿತ್ ದಿ ಹೆಲ್ಪ್ ಆಫ್ ಕನೆಕ್ಟರ್. ಕನೆಕ್ಟರ್ ಇರುತ್ತದೆ, ಆ ಕನೆಕ್ಟರ್ ಅನ್ನ ತಗೊಂಡು ಹಿಂಗೆ ಹಾಕಿ ನೀವೇನ್ ಮಾಡ್ತೀರಿ, ಕನೆಕ್ಟ್ ಮಾಡ್ತೀರಿ. ಲ್ಯಾಬ್ ನಲ್ಲಿ ನೋಡಿ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಈಗ ನೋಡೋಣ. ಅದು ಕನ್ಸ್ಟ್ರಕ್ಷನ್ಸ್ ಅನ್ನ ನೋಡ್ಕೊಂಡ್ವಿ, ಪಾರ್ಟ್ಸ್ ಅನ್ನ ತಿಳ್ಕೊಂಡ್ವಿ, ಏನೇನಿದೆ, ಸ್ಪೂಲು, ಕ್ಯಾವಿಟಿ, ಏರ್ ಪಾತು, ಪಿಸ್ಟನ್, ಇದೆಲ್ಲ ನೋಡಿದ್ವಿ. ಮೆಕಾನಿಸಮ್, ಆಕ್ಚುಯೇಟಿಂಗ್ ಮೆಕಾನಿಸಮ್ಸ್, ಪುಷ್ ಬಟನ್ಸ್ ನೋಡಿದ್ವಿ. ಈಗ ಇದ್ರದ್ದು ವರ್ಕಿಂಗ್ ಯಾವ ರೀತಿ ಆಗುತ್ತೆ. ದ 3 pole 2 position valve gives 2 status or position of air flow. 2 ಸ್ಟೇಟಸ್ ಇರುತ್ತೆ, ಹೌದಾ? ಈಗ ಈ ಸ್ಟೇಟಸ್ ನಲ್ಲಿ ಒಂದು ಚಿತ್ರ ಕೊಟ್ಟಿದ್ದೀವಿ. ಇಲ್ಲಿ ಏನಾಗಿದೆ, ಇನ್ಪುಟ್ ಪೋರ್ಟ್ ಪಿ is blacked and output is connected to exhaust. ನೋಡಿ ಇಲ್ಲಿ ನೋಡಿ, ಇದು ಇನ್ಪುಟ್ ಪೋರ್ಟ್ ಪಿ, ಇಲ್ಲಿ ಏನಾಗಿದೆ, ಇಲ್ಲಿ ಬ್ಲಾಕ್ ಆಗಿದೆ. ಇದು ಔಟ್ಪುಟ್ ಪೋರ್ಟ್ ಎ, ಇದೇನಾಗಿದೆ, ಎಕ್ಸಾಸ್ಟ್ ಗೆ ಕನೆಕ್ಟ್ ಆಗಿದೆ. ನೋಡಿ, ಎ ಇಂದ ಎಕ್ಸಾಸ್ಟ್, ಪಿ ಏನಾಗಿದೆ, ಬ್ಲಾಕ್ ಆಗಿದೆ. ಇದು ವರ್ಕಿಂಗ್ ಪ್ರಿನ್ಸಿಪಲ್. ಇನ್ ದಿಸ್ ಸ್ಟೇಟಸ್ ಕಂಪ್ರೆಸ್ಡ್ ಏರ್ ಡಸ್ ನಾಟ್ ಫ್ಲೋ ಥ್ರೂ ದ ವಾಲ್ವ್ಸ್. ಈ ಸ್ಟೇಟ್ ಅಲ್ಲಿ ಪಿ ಕ್ಲೋಸ್ ಆಗಿದಾಗ, ಇನ್ಪುಟ್ ಕ್ಲೋಸ್ ಆಗಿದಾಗ ಕಂಪ್ರೆಸ್ಡ್ ಏರು ಒಳಗಡೆ ಹೋಗಲ್ಲ. ಆಲ್ಸೋ ಔಟ್ಪುಟ್ ಪೋರ್ಟ್ ಇಸ್ ಕನೆಕ್ಟೆಡ್ ಟು ಎಕ್ಸಾಸ್ಟ್. ಔಟ್ಪುಟ್ ಪೋರ್ಟ್ ಏನಾಗಿದೆ, ಇಲ್ಲಿ ಎಕ್ಸಾಸ್ಟ್ ಕನೆಕ್ಟ್ ಆಗಿದೆ. ಎಕ್ಸಾಸ್ಟ್ ಕನೆಕ್ಟ್ ಆಗಿರೋದ್ರಿಂದ ದ ಔಟ್ಪುಟ್ ಲೈನ್ ರಿಮೈನ್ಸ್ ಅಟ್ ಅಟ್ಮಾಸ್ಫಿಯರಿಕ್. ಇಲ್ಲಿಂದ ಏನಾಗೋಗುತ್ತೆ, ಇದು ಅಟ್ಮಾಸ್ಫಿಯರಿಕ್ ಎಕ್ಸಾಸ್ಟ್ ಆಗೋಗುತ್ತೆ. ಅಟ್ಮಾಸ್ಫಿಯರಿಕ್. ದಿಸ್ ಇಸ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ 3 pole 2 position. ಸೊ ಇದರಲ್ಲಿ ನಿಮಗೆ ಒಂದು ಕಲರ್ ಚಿತ್ರ ಇದೆ, ಇದರಲ್ಲಿ ತೋರಿಸ್ತಾ ಇದೀನಿ ನೋಡಿ. ಇಲ್ಲಿ ಕಂಪ್ರೆಸರ್ ಇದೆ, ಕಂಪ್ರೆಸರ್ ಏರ್ ನ ರಿಸೀವರ್ ಮಾಡ್ಕೊಳ್ತು, ಏರ್ ರಿಸೀವರ್. ಅಲ್ಲಿಂದ FRL ಯೂನಿಟ್ ಬಂತು. FRL ಯೂನಿಟ್ ಇಂದ ಏನಾಯ್ತು, ಪೋರ್ಟ್ ಇಂದ ಇನ್ಲೆಟ್ ಪೋರ್ಟ್ ಅಲ್ಲಿ ಹೋಯ್ತು. ಇನ್ಲೆಟ್ ಪೋರ್ಟ್ ಅಲ್ಲಿ ಯು ಕ್ಯಾನ್ ಸಿ ಏರ್, ಇಲ್ಲಿ ರೆಡ್ ಮಾರ್ಕ್ ಅಲ್ಲಿ ಹೋಗ್ತಾ ಇದೆ. ಈಗ ಏನಾಗ್ತಾ ಇದೆ, ಪ್ರೆಷರೈಸ್ ಆಯ್ತು. ಇಲ್ಲಿ ಸಿಲಿಂಡರ್ ಏನಾಗ್ತಾ ಇದೆ, ಆಕ್ಚುಯೇಟ್ ಆಗ್ತಾ ಇದೆ. ಆಕ್ಚುಯೇಟ್ ಆಗಿ ಮುಂದೆ ಮೂವ್ ಆಗುತ್ತೆ. ಸೊ ಅದೇ ಪ್ರೆಷರ್ ಅನ್ನ ನಾವು ಇಲ್ಲಿ ಎಂಡ್ ಬಂದೇಟ್ಗೆ ನಿಂತ್ಕೊಳ್ಳುತ್ತಲ್ಲ, ಅದು ನಿಂತ್ಕೊಂಡ ತಕ್ಷಣ ಏನಾಗುತ್ತೆ, ಈ ಸ್ಪ್ರಿಂಗ್ ಪ್ರೆಷರ್ಗೆ ಮತ್ತೆ ಅಗೈನ್ ಗೋ ಬ್ಯಾಕ್. ಅವಾಗ ಏನಾಗುತ್ತೆ, ಇಲ್ಲಿ ಪೋರ್ಟ್ ಎ ಅಂದ್ರೆ ಎಕ್ಸಾಸ್ಟ್ ಇಲ್ಲಿಂದ ಶುರು ಆಗುತ್ತೆ, ಔಟ್ಲೆಟ್ ಪೋರ್ಟ್. ಈ ಔಟ್ಲೆಟ್ ಪೋರ್ಟ್ ಇಂದ ಮತ್ತೆ ಅದೇ ಪೋರ್ಟ್ ನಲ್ಲಿ, ದಟ್ ಮೀನ್ಸ್ ಇಲ್ಲಿ ಸಪರೇಟ್ ಪೋರ್ಟ್ ಇರಲ್ಲ, ಒಂದೇ ಪೋರ್ಟ್ ಇರೋದು. ಅದೇ
ಪೋರ್ಟ್ ನಲ್ಲಿ ಬರುತ್ತೆ, ಅದೇ ಪೋರ್ಟ್ ನಲ್ಲಿ ಬಂದದ್ದು ಏನಾಗುತ್ತೆ, ಕಮ್ ಟು ದಿ ಎಕ್ಸಾಸ್ಟ್, ಏರ್ ಎಕ್ಸಾಸ್ಟ್ ಆಗೋಗುತ್ತೆ. ಲೈಕ್ ದಟ್ 3/2 ಪೋರ್ಟ್ ಪೊಸಿಷನ್ ವಾಲ್ವ್ ಕ್ಯಾನ್ ವರ್ಕ್ಸ್. ಇದನ್ನ ಮತ್ತೆ ಈಗ ಎಕ್ಸಾಸ್ಟ್ ಆಗೋದನ್ನ ಈ ಚಿತ್ರದಲ್ಲಿ ತೋರಿಸಿದ್ನಲ್ಲ, ಇಲ್ಲಿ ಅಲ್ಲಿ ಇಂಡಿವಿಜುವಲ್, ಅಲ್ಲಿ ಇನ್ಲೆಟ್ ಪೋರ್ಟ್ ಕ್ಲೋಸ್ ಆಗಿತ್ತು, ಇಲ್ಲಿ ಇನ್ಲೆಟ್ ಪೋರ್ಟ್ ಓಪನ್ ಆಗಿದೆ, ಎಕ್ಸಾಸ್ಟ್ ಏನಾಗಿರುತ್ತೆ ನೋಡೋಣ. ನೋಡಿ, ಇನ್ಪುಟ್ ಪೋರ್ಟ್ ಇಸ್ ಕನೆಕ್ಟೆಡ್ ಟು ದ ಔಟ್ಪುಟ್. ಈಗ ಪಿ ಇಂದ ಎ ಕನೆಕ್ಟ್ ಮಾಡ್ಬಿಟ್ಟಿದೀವಿ, ಪಿ ಇಂದ ಎಗೆ ಕನೆಕ್ಟ್ ಆಯ್ತು, ಎಕ್ಸಾಸ್ಟ್ ಏನಾಯ್ತು, ಕ್ಲೋಸ್ ಆಗೋಯ್ತು. ಈಗ ಏನಾಗ್ತಾ ಇದೆ, ಪಿಸ್ಟನ್ ಮೂವ್ ಆಗ್ತಾ ಇದೆ, ಪಿಸ್ಟನ್ ಆಗ್ತಾ ಇದೆ, ವರ್ಕ್ ಅನ್ನ ಪುಷ್ ಮಾಡ್ತಾ ಇದೆ. ಇನ್ಪುಟ್ ಪೋರ್ಟ್ ಇಸ್ ಕನೆಕ್ಟೆಡ್ ಟು ಔಟ್ಪುಟ್ ಪೋರ್ಟ್ ಅಂಡ್ ಎಕ್ಸಾಕ್ಟ್ ಪೋರ್ಟ್ ಇಸ್ ಬ್ಲಾಕ್. ಎಕ್ಸಾಕ್ಟ್ ಪೋರ್ಟ್ ಏನಾಗಿದೆ, ಬ್ಲಾಕ್ ಆಗಿದೆ. ಇನ್ ದಿಸ್ ಸ್ಟೇಟಸ್ ಕಂಪ್ರೆಸ್ಡ್ ಏರ್ ಫ್ಲೋ ಥ್ರೂ ದ ವಾಲ್ವ್. ಕಂಪ್ರೆಸ್ಡ್ ಏನಾಗ್ತಾ ಇದೆ, ವಾಲ್ವ್ ನಲ್ಲಿ ಫ್ಲೋ ಆಗ್ತಾ ಇದೆ. ಅಂಡ್ ಪುಷ್ ದ ಪಿಸ್ಟನ್. ಈಗ ಏನಾಗುತ್ತೆ, ಪಿಸ್ಟನ್ ಏನಾಗುತ್ತೆ, ಮೂವ್ ಆಗುತ್ತೆ. ದಿಸ್ ಇಸ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ 3 ಪೋರ್ಟ್ ಅಂಡ್ 2 ಪೊಸಿಷನ್. ಈಗ ಒಂದು ಸರ್ಕ್ಯೂಟ್ ಅನ್ನ ನೋಡೋಣ, ಯಾವ ತರ ಇದು ವರ್ಕ್ ಆಗುತ್ತೆ ಅಂತ ಹೇಳಿ. ದಿಸ್ ಇಸ್ ದ ಸರ್ಕ್ಯೂಟ್ ಇಯರ್. ಈ ಸರ್ಕ್ಯೂಟ್ ನಲ್ಲಿ ಮಕ್ಕಳೇ ಇಲ್ಲಿ ನೋಡಿ, ಕಂಪ್ರೆಸರ್ ಇಂದ ರಿಸೀವರ್ ಟು FRL ಯೂನಿಟ್, FRL ಯೂನಿಟ್ ಇಂದ DCV ಡೈರೆಕ್ಷನ್ ಕಂಟ್ರೋಲ್ ಬಂತು. ಡೈರೆಕ್ಷನ್ ಕಂಟ್ರೋಲ್ ಬಂದ್ರೆ ನೋಡಿ ಏನಾಗಿದೆ, ಇದು ಹಾಫ್ ಪೊಸಿಷನ್ ಇಲ್ಲಿವರೆಗೆ ಇದೆ. ಇದು ಏರ್ ಇನ್ನೂ ನಾವು ಬಿಟ್ಟಿಲ್ಲ. ಈಗ ಸ್ಪ್ರಿಂಗ್ ಏನಿದೆ ಇಲ್ಲಿದೆ. ಸೊ 2 ಇಂದ ಎ ಇಂದ ಆರ್ ಗೆ ಅಥವಾ 2 ಇಂದ 3 ಗೆ ಕನೆಕ್ಟ್ ಆಗಿದೆ, ಎಕ್ಸಾಸ್ಟ್ ಆಗ್ತಾ ಇದೆ, ಎಕ್ಸಾಸ್ಟ್ ಹೋಗ್ತಾ ಇದೆ. ಈಗ ನೆಕ್ಸ್ಟ್ ಸರ್ಕ್ಯೂಟ್ ಬರ್ತೀನಿ. ವೆನ್ ಕಂಪ್ರೆಸ್ಡ್ ಏರ್ ಇಸ್ ಸ್ವಿಚ್ಡ್ ಆನ್ ಮಾಡಿದೆ ನಾನು, ಕಂಪ್ರೆಸ್ಡ್ ಏರ್ ಅನ್ನ ಸ್ವಿಚ್ ಆನ್ ಮಾಡಿದೆ. ಈಗ ಏನಾಗುತ್ತೆ, ಇನ್ಲೆಟ್ ಪೋರ್ಟ್ ನಲ್ಲಿ ನೋಡಿ, ಕಂಪ್ರೆಸ್ಡ್ ಏರ್ ದೊಡ್ಡದು ಈಗ ಬ್ಲಾಕ್ ತೋರಿಸಿದಿನಲ್ಲ, ಇಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಏರ್ ಹೋಗ್ತಾ ಇದೆ ಅಂತ ಅರ್ಥ. FRL ಬಂತು, ಫಿಲ್ಟರ್ ಆಯ್ತು, ಏರು ಇಲ್ಲಿಂದ ನೆಕ್ಸ್ಟ್ ಬಂತು, DCV ಬಂತು. DCV ಬಂದಾಗ ಮಕ್ಕಳು ಏನಾಗಿದೆ, ಇಲ್ಲಿ ಸ್ಟಾಪ್ ಆಗಿದೆ. ಇನ್ಲೆಟ್ ಪೋರ್ಟ್ ಸ್ಟಾಪ್ ಆಗಿದೆ, ಕ್ಲೋಸ್ ಆಗಿದೆ. ಇನ್ಲೆಟ್ ಪೋರ್ಟ್ ಕ್ಲೋಸ್ ಆಗಿದಾಗ ಏನಾಗುತ್ತೆ, ಎಕ್ಸಾಸ್ಟ್ ಇಂದ ಇದು ಔಟ್ಪುಟ್ ಪೋರ್ಟ್ ಇಂದ ಎಕ್ಸಾಸ್ಟ್ ಕನೆಕ್ಟ್ ಆಗಿದೆ. ದಿಸ್ 2 ಇಸ್ ಕಾಲ್ಡ್ ಔಟ್ಲೆಟ್, ಔಟ್ಪುಟ್. 3 ಇಸ್ ಕಾಲ್ಡ್ ಎಕ್ಸಾಸ್ಟ್, ಅಟ್ಮಾಸ್ಫಿಯರ್ ಗೆ ಎಕ್ಸಾಸ್ಟ್ ಆಗ್ತಾ ಇದೆ. ಸೊ ದಿಸ್ ಇಸ್ ಯಾವಾಗ ನಾವು ಸ್ವಿಚ್ ಆನ್ ಮಾಡಿದಾಗ. ಈಗ ಪೋರ್ಟ್ ನ ಆಕ್ಟಿವೇಟ್ ಮಾಡ್ತೀವಿ, ಏನನ್ನ, DCV ನ ಆಕ್ಟಿವೇಟ್ ಮಾಡ್ತೀವಿ. ಪುಷ್ ಬಟನ್ ಇಸ್ ಪ್ರೆಸ್. ಈಗ ಪುಷ್ ಬಟನ್ ಪ್ರೆಸ್ ಮಾಡಿದ್ವಿ, ಪ್ರೆಸ್ ಮಾಡದೆ ಏನಾಗಬೇಕು, ಸ್ಪೂಲ್ ಶಿಫ್ಟ್ ಆಗುತ್ತೆ. ಸ್ಪೂಲ್ ಶಿಫ್ಟ್ ಆದಕ್ಕೆ ಏನಾಗುತ್ತೆ, ಏರ್ ಇನ್ಲೆಟ್ ಇಂದ ಒಳಗಡೆ ಹೋಗುತ್ತೆ. ಇನ್ಲೆಟ್ ಇಂದ ಒಳಗಡೆ ಹೋಗಿ ನೋಡಿ ಏನಾಗುತ್ತೆ ಅಂತ ಹೇಳಿ. ಸೊ ನೋಡಿ, ಈಗ ಇಲ್ಲಿ ಬಂತು, ಇಲ್ಲಿ ಬಂದ ತಕ್ಷಣ ಆಕ್ಟಿವೇಟ್ ಮಾಡಿದ್ವಿ. ಆಕ್ಟಿವೇಟ್ ಅಲ್ಲಿ ಏನಾಗಿದೆ, ಚೇಂಜಸ್ ಡ್ಯೂ ಟು ವಾಲ್ವ್ ಶಿಫ್ಟ್. ವಾಲ್ವ್ ಏನಾಗಿದೆ, ಶಿಫ್ಟ್ ಆಗಿದೆ. ವಾಲ್ವ್ ಶಿಫ್ಟ್ ಆದ ತಕ್ಷಣ ಏನಾಯ್ತು, ಇದು ಮುಂದೆ ಸಿಲಿಂಡರ್ ಏನಾಯ್ತು, ಮುಂದೆ ಮೂವ್ ಆಯ್ತು. ಪುಷ್ ಬಟನ್ ಇಸ್ ವೆನ್ ರಿಲೀಸ್ಡ್. ಈಗ ಬಟನ್ ಅನ್ನ ರಿಲೀಸ್ ಮಾಡ್ತೀವಿ, ಬಟನ್ ಅನ್ನ ರಿಲೀಸ್ ಮಾಡಿದಾಗ ಏನಾಗ್ತಾ ಇದೆ ನೋಡಿ. ಸೊ ವೆನ್ ದ ಕಂಪ್ರೆಸ್ಡ್ ಏರ್ ಬಟನ್ ಕ್ಯಾನ್ ಬಿ ರಿಲೀಸ್, ವಾಪಸ್ ಏನಾಗಿದೆ, ಇದು ವಾಪಸ್ ಬಂದಿದೆ. ಏರ್ ಏನಾಗಿದೆ, ಎಕ್ಸಾಸ್ಟ್. ಏರ್ ಏನಾಗಿದೆ, ಎಕ್ಸಾಸ್ಟ್ ಆಗಿದೆ. ಸೊ ದಿಸ್ ಇಸ್ ದ ಸರ್ಕ್ಯೂಟ್ ಡಯಾಗ್ರಾಮ್ ಫಾರ್ 3/2 ವಾಲ್ವ್ ಫಾರ್ ಆಕ್ಟಿವೇಟಿಂಗ್ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್. ಸೊ ನಾವು ಇಲ್ಲಿಯವರೆಗೆ ಆಕ್ಚುಯೇಟರ್ಸ್ ನೋಡಿದ್ವಿ. ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಏನು, ಅದರ ಪಾರ್ಟ್ ಏನು, ಬೇಸಿಕ್ ಪ್ರಿನ್ಸಿಪಲ್ ಏನು, ವರ್ಕಿಂಗ್ ಪ್ರಿನ್ಸಿಪಲ್ ಏನು, ಮತ್ತೆ ಅದರ ಸರ್ಕ್ಯೂಟ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಅಲ್ಲಿ ನೋಡಿದ್ವಿ. ಅದೇ ರೀತಿ ಡಬಲ್ ಆಕ್ಟಿಂಗ್ ಸಿಲಿಂಡರ್ಸ್ ಅನ್ನ ನೋಡ್ಕೊಂಡು ಹೋಗೋಣ. ಅಲ್ಲಿಗೆ ನಿಮ್ಗೆ ಒಂದು ಆಕ್ಚುಯೇಟಿಂಗ್ ಆಕ್ಚುಯೇಟರ್ಸ್ ಅಂತ ಏನ್ ಕರೆದ್ವಿ, ಅದ್ರದ್ದು ಒಂದು ಭಾಗವನ್ನ ನೀವು ತಿಳ್ಕೊಂಡಾಗುತ್ತೆ. ಸೊ ನೌ ಕಮ್ ಟು ದಿ ಡಬಲ್ ಆಕ್ಟಿಂಗ್ ಸಿಲಿಂಡರ್. ಈ ಡಬಲ್ ಆಕ್ಟಿಂಗ್ ಸಿಲಿಂಡರ್ ಅಂದರೆ ಏನು, ಈ ಡಬಲ್ ಆಕ್ಟಿಂಗ್ ಸಿಲಿಂಡರ್ ಡಿಫೈನ್ ಏನ್ ತಿಳ್ಕೋಬೇಕು. ಈ ದಿಸ್ ಇಸ್ ಕಾಲ್ಡ್ ಡಬಲ್ ಆಕ್ಟಿಂಗ್ ಸಿಲಿಂಡರ್. ಇದು ಮೇಲ್ಭಾಗಕ್ಕೆ ಕಾಣಿಸ್ತದೆ, ಒಳಭಾಗ ನಿಮ್ಗೆ ತೋರಿಸ್ತೀನಿ. ಏನ್ ತಿಳ್ಕೋಬೇಕು ಈ ಡಬಲ್ ಆಕ್ಟಿಂಗ್ ಸಿಲಿಂಡರ್ ಅಲ್ಲಿ. ನಾವು ಒಂದು ಡಬಲ್ ಆಕ್ಟಿಂಗ್ ಸಿಲಿಂಡರ್ ಅಂದ್ರೆ ಏನೋ, ಇದು ವರ್ಕಿಂಗ್ ಪ್ರಿನ್ಸಿಪಲ್. ಅಲ್ಲಿ ಹೆಂಗೆ ವರ್ಕಿಂಗ್ ಪ್ರಿನ್ಸಿಪಲ್ ತಿಳ್ಕೊಂಡ್ವಿ, ಇಲ್ಲೂ ಅದೇ ರೀತಿ ವರ್ಕಿಂಗ್ ಪ್ರಿನ್ಸಿಪಲ್. ಅಲ್ಲಿ 3/2 ವಾಲ್ವ್ ಇಟ್ಕೊಂಡು ಡಬಲ್ ಆಕ್ಟಿಂಗ್ ಸಿಲಿಂಡರ್ ನ, ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ನ ಕಂಟ್ರೋಲ್ ಮಾಡಿದ್ವಿ. ಇಲ್ಲಿ 5/2 ವಾಲ್ವ್, 5/2 ವೇ, 5 ಪೋರ್ಟ್ 2 ಪೊಸಿಷನ್ ಇರತಕ್ಕಂತ ವಾಲ್ವ್. ಯೂಸ್ ಆಫ್ 5/2 ವೇ ವಾಲ್ವ್ ಟು ಆಪರೇಟ್ ಡಬಲ್ ಆಕ್ಟಿಂಗ್ ಸಿಲಿಂಡರ್ ಹೇಗೆ ಯೂಸ್ ಮಾಡ್ತಕ್ಕಂಥದ್ದು ತಿಳ್ಕೋಬೇಕು. ಅದರದ್ದು ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನು ನಾವು ನೋಡ್ತಾ ಹೋಗೋಣ. ಸೊ ಡಬಲ್ ಆಕ್ಟಿಂಗ್ ಸಿಲಿಂಡರ್ is an actuator which can push and pull the load using compressed air. It has 2 ports for air supply. ನೋಡಿ, ಅಲ್ಲಿ ಒಂದು ಪೋರ್ಟ್ ಇತ್ತು, ಇಲ್ಲಿ 2 ಪೋರ್ಟ್ ಇದೆ. ಇದು ಪುಷ್ ಮಾಡುತ್ತೆ, ಪುಲ್ ಮಾಡುತ್ತೆ. ಅಲ್ಲಿ ಸಿಂಗಲ್ ಆಕ್ಟಿಂಗ್ ಅಲ್ಲಿ ಓನ್ಲಿ ಪುಷ್, ನೋ ಪುಲ್.
ಅಲ್ಲಿ ಒನ್ ಪೋರ್ಟ್ ಇತ್ತು, ಇಲ್ಲಿ ಎರಡು ಪೋರ್ಟ್ ಇದೆ. ನಿಮ್ಗೆ ಯಾರಾದ್ರೂ ಕೇಳ್ಬಿಡ್ಬೋದು, ಸೊ ಡಿಫರೆನ್ಸ್ ಬಿಟ್ವೀನ್ ಸಿಂಗಲ್ ಆಕ್ಟಿಂಗ್ ಡಬಲ್ ಆಕ್ಟಿಂಗ್ ಹೇಳ್ರಿ ಅಂತ ಹೇಳಿ. ಸೊ double acting cylinder is an actuator which can push and pull the load using compressed air. It has 2 ports per air supply. ಇಲ್ಲಿ ಎಷ್ಟು ಪೋರ್ಟ್ ಇದೆ? 2 ಪೋರ್ಟ್ ಇದೆ ಮಕ್ಕಳೇ. 2 ಪೋರ್ಟ್ ಅನ್ನ ನಿಮ್ಗೆ ಇಲ್ಲಿ ಈ ಕನ್ಸ್ಟ್ರಕ್ಷನ್ ನಲ್ಲಿ ತೋರಿಸ್ತಾ ಹೋಗ್ತೀನಿ. ದಿಸ್ ಇಸ್ ಕಾಲ್ಡ್ ಡಬಲ್ ಆಕ್ಟಿಂಗ್ ಸಿಲಿಂಡರ್. ನೋಡಿ, ಇಲ್ಲಿ ಒಂದು ಇನ್ಪುಟ್ ಪೋರ್ಟ್ ಇದೆ, ಇನ್ಪುಟ್, ಇಲ್ಲಿ ಇನ್ಪುಟ್ 2 ಪೋರ್ಟ್ ಇದೆ, ಇನ್ಪುಟ್ ಇನ್ಪುಟ್. ಸೊ ಅದಾದ್ಮೇಲೆ ಪಿಸ್ಟನ್ ಸೀಲ್ ಇದೆ. ಈ ಪಿಸ್ಟನ್ ಸೀಲ್ ಅನ್ನ ಕೊಟ್ಟಿದ್ದಾನೆ. ಪಿಸ್ಟನ್ ರಾಡ್ ಇಲ್ಲಿ ಒಳಗಡೆ ಇದೆ, ರಾಡ್ ಎಂಡ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಸಿಲಿಂಡರ್. ಪಿಸ್ಟನ್ ಎಂಡ್, ಪಿಸ್ಟನ್ ಎಂಡ್, ರಾಡ್ ಎಂಡ್, ರಾಡ್ ಸೀಲ್, ಪಿಸ್ಟನ್, 2 input port. These are all the parts or elements of the double acting cylinder. ಇನ್ನು ಕನ್ಸ್ಟ್ರಕ್ಷನ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ದಿಸ್ ಇನ್ಪುಟ್ ಪೋರ್ಟ್ಸ್ ಒಂದೊಂದು ಪಾರ್ಟ್ ಅನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈಗ ನಾವು ಇನ್ಪುಟ್ ಪೋರ್ಟ್ ಯಾತಕ್ ಬೇಕು? ದಿಸ್ ಇಸ್ ಇನ್ಪುಟ್ ಪೋರ್ಟ್ ಫಾರ್ ಏರ್ ಸಪ್ಲೈ. ಏರ್ ಅನ್ನ ಏನ್ ಮಾಡ್ತೀವಿ ನಾವು? ಡಿಸಿವಿ ಇಂದ ಸಿಲಿಂಡರ್ ಗೆ ಕನೆಕ್ಟ್ ಮಾಡ್ತೀವಿ. ಸೊ ಇನ್ಪುಟ್. ಸೊ ದೆನ್ ಎಲಿಮೆಂಟ್, ಪಿಸ್ಟನ್ ಎಲಿಮೆಂಟ್ ವಿಚ್ ಮೂವ್ಸ್ ಟು ಅಂಡ್ ಪ್ರೋ. ಈ ಪಿಸ್ಟನ್ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಪಿಸ್ಟನ್. ಈ ಪಿಸ್ಟನ್ ಕೆಲಸ ಏನೋ? ಮುಂದೆ ಹೋಗೋದು, ಹಿಂದೆ ಬರ್ತದೆ, ಟು ಅಂಡ್ ಪ್ರೋ ಇನ್ಸೈಡ್ ದ ಸಿಲಿಂಡರ್. ಇನ್ ಸಿಲಿಂಡರ್ ಏನೋ? ಇದು ಎಲ್ಲದನ್ನು ಅಕಾಮಡೇಟ್ ಮಾಡಿ, ಇಟ್ ಕನ್ಫೈನ್ಸ್ ದ ಏರ್ ಫಾರ್ ದ ಪಿಸ್ಟನ್ ಮೂವ್ಮೆಂಟ್. ಎಲ್ಲ ಇಟ್ಕೊಂಡು ಅದರೊಳಗಡೆ ಏರ್ ಅನ್ನ ಏನ್ ಮಾಡುತ್ತೆ? ಮೂವ್ ಮಾಡ್ತಾ ಇರುತ್ತೆ. ಇನ್ನು ಪಿಸ್ಟನ್ ರಾಡ್, ಇಲ್ಲಿದೆ ಪಿಸ್ಟನ್ ರಾಡ್, ದಿಸ್ ಪಿಸ್ಟನ್ ರಾಡ್, ಎ ರಾಡ್ ವಿಚ್ ಕನೆಕ್ಟ್ ದ ಪಿಸ್ಟನ್. ಇದೇನಾಗುತ್ತೆ? ಈ ರಾಡ್ ಈ ಪಿಸ್ಟನ್ ಗೆ ಕನೆಕ್ಟ್ ಆಗಿರುತ್ತೆ. ಅಂಡ್ ಎ ಲೋಡ್, ಮುಂದೆ ಲೋಡ್ಗೆ ಕನೆಕ್ಟ್ ಆಗುತ್ತೆ. ಪಿಸ್ಟನ್ ಸೀಲ್, ಇದು ಸೀಲ್ ವಿಚ್ ಪ್ರಿವೆಂಟ್ಸ್ ಲೀಕೇಜ್ ಅಕ್ರಾಸ್ ದ ಪಿಸ್ಟನ್. ಈ ಸಿಲಿಂಡರ್ ನಲ್ಲಿ ಅಥವಾ ಪಿಸ್ಟನ್ ನಲ್ಲಿ ಎಲ್ಲೂ ಕೂಡ ಏರ್ ಲೀಕೇಜ್ ಆಗದಾಗೆ ಈ ಪಿಸ್ಟನ್ ಸೀಲ್ ಪರ್ಟಿಕ್ಯುಲರ್ಲಿ ಪಿಸ್ಟನ್ ಹತ್ರ ಏರ್ ಲೀಕೇಜ್ ಆಗದಂಗೆ ನೋಡ್ಕೊಳ್ಳಿ. ಇನ್ನು ರಾಡ್ ಸೀಲ್ ಅಂತ ಇದೆ. ದಿಸ್ ಸೀಲ್ ಪ್ರಿವೆಂಟ್ಸ್ ಆಲ್ಸೋ ಏರ್ ಲೀಕೇಜ್ ಫ್ರಮ್ ಸಿಲಿಂಡರ್ ಇಂದ ಏರ್ ಲೀಕೇಜ್ ಆಗದಂಗೆ ಅಟ್ಮಾಸ್ಫಿಯರ್ ಗೆ ಈ ರಾಡ್ ಸೀಲು ಮೈಂಟೈನ್ ಅನ್ನ ಮಾಡುತ್ತೆ, ಪ್ರಿವೆಂಟ್ ಅನ್ನ ಮಾಡುತ್ತೆ. ಅನದರ್ ಒನ್ ಪಿಸ್ಟನ್ ಎಂಡ್, ಇದು ಈ ಕಡೆ ಎಂಡ್ ಅಲ್ಲಿ ಇದೆ, ಲೆಫ್ಟ್ ಸೈಡ್. ದಿಸ್ ಇಸ್ ದ ಪಾರ್ಟ್ ಆಫ್ ದ ಸಿಲಿಂಡರ್ ಕನ್ಸಿಸ್ಟಿಂಗ್ ಏರ್ ಪ್ಯಾಸೇಜ್ ಅಂಡ್ ಕನೆಕ್ಟೆಡ್ ಟು ದ ಪಿಸ್ಟನ್ ಸೈಡ್. ಏರ್ ಪ್ಯಾಸೇಜ್ ಇದು ಕನೆಕ್ಟೆಡ್, ದಿಸ್ ಇಸ್ ಕಾಲ್ಡ್ ರಾಡ್ ಎಂಡ್. ಇಲ್ಲೇ ನಾವು ಏರ್ ಅನ್ನ ಕನೆಕ್ಟ್ ಮಾಡ್ತಕ್ಕಂಥದ್ದು. ಅನದರ್ ಒಂದು ರಾಡ್ ಎಂಡ್ ಅಂತ ಇದೆ, ದಿಸ್ ಇಸ್ ಕಾಲ್ಡ್ ರಾಡ್ ಎಂಡ್. ಪಾರ್ಟ್ ಆಫ್ ದ ಸಿಲಿಂಡರ್, ಇದು ಸಿಲಿಂಡರ್ ಒಂದು ಪಾರ್ಟ್ ರೈಟ್ ಸೈಡ್ ಅಲ್ಲಿ, ಕನ್ಸಿಸ್ಟಿಂಗ್ ಆಫ್ ಏರ್ ಪ್ಯಾಸೇಜ್ ಅಂಡ್ ಕನೆಕ್ಟೆಡ್ ಟು ದ ಪಿಸ್ಟನ್ ಸೈಡ್ ಇದನ್ನ ಕನೆಕ್ಟ್ ಮಾಡಿರ್ತೀವಿ. ಸೊ these are all the constructions of the double acting cylinder. ಇಲ್ಲಿ ಮಕ್ಕಳೇ, ಇಲ್ಲಿ ನಿಮಗೆ ಒಂದು ಚಿತ್ರ ಬಂದಿದೆ. ವೆನ್ ಏರ್ ಇಸ್ ಸಪ್ಲೈಡ್ ಥ್ರೂ ಎ ಪೋರ್ಟ್ ಎ. ಈಗ ನೋಡಿ, ಇಲ್ಲಿ ಎ ತೋರಿಸಿದೀನಿ, ಇಲ್ಲಿ ಏರ್ ಸಪ್ಲೈ ಆಗ್ತದೆ, ನಾರೋ ಮಾರ್ಕಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದೀನಿ. ಫೋರ್ಸ್ ಎಕ್ಸೆಪ್ಟೆಡ್ ಆನ್ ದ ಪಿಸ್ಟನ್. ಏನಾಯ್ತು? ಇಲ್ಲಿ ಬಂದಿದ್ದಕ್ಕೆ ಪಿಸ್ಟನ್ ಮೇಲೆ ಫೋರ್ಸ್ ಬೀಳ್ತು. ಸೊ ದಟ್ ಇಟ್ ಮೂವ್ಸ್ ಇನ್ ಫಾರ್ವರ್ಡ್ ಡೈರೆಕ್ಷನ್. ಮುಂದಕ್ಕೆ ಏನಾಗ್ತಾ ಹೋಗ್ತಾ ಇದೆ? ಇದು ಮೂವ್ ಆಗ್ತಾ ಇದೆ. ಆದ್ರೆ ಇಲ್ಲೆಲ್ಲ ಏರ್ ಇತ್ತಲ್ಲ, ಈ ಪಿಸ್ಟನ್ ಇರೋ ಕಡೆಗೆ, ಪಿಸ್ಟನ್ ರಾಡ್ ಇರೋ ಕಡೆಗೆ. ದಿಸ್ ಮೂವ್ಮೆಂಟ್ ಕಾಲ್ಡ್ ಫಾರ್ವರ್ಡ್ ಸ್ಟ್ರೋಕ್. ಡ್ಯೂರಿಂಗ್ ಫಾರ್ವರ್ಡ್ ಸ್ಟ್ರೋಕ್ ಏರ್ ಆಲ್ರೆಡಿ ಪ್ರೆಸೆಂಟ್ ಅಟ್ ದ ರಾಡ್ ಸೈಡ್. ಈ ಕಡೆ ಇದೆಯಲ್ಲ, ಇಲ್ಲಿ ರಾಡ್ ಸೈಡ್ ಅಲ್ಲಿ ಪಿಸ್ಟನ್ ರಾಡ್ ಕಡೆಗೆ ಇದೇನಾಗ್ತಾ ಇದೆ? ಇಲ್ಲಿ ಬಿ ನಲ್ಲಿ ನೋಡಿ, ಎಕ್ಸಾಸ್ಟ್ ಆಗ್ತಾ ಇದೆ. ಸೊ ಎಕ್ಸಾಸ್ಟ್ ಥ್ರೂ ಪೋರ್ಟ್ ಬಿ. ಪಿಸ್ಟನ್ ಮೂವ್ಮೆಂಟ್ ವಿಲ್ ಸ್ಟಾಪ್ ಇಫ್ ಏರ್ ಡಸ್ ನಾಟ್ ಎಕ್ಸಾಸ್ಟ್. ಏರ್ ಎಕ್ಸಾಸ್ಟ್ ಆಗಲಿಲ್ಲ ಅಂದ್ರೆ ಪಿಸ್ಟನ್ ಮೂವ್ಮೆಂಟ್ ಏನಾಗೋಗುತ್ತೆ? ಸ್ಟಾಪ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಫಾರ್ವರ್ಡ್ ಸ್ಟ್ರೋಕ್. ಇದನ್ನ ಏನಂತ ಕರಿತೀವಿ? ಫಾರ್ವರ್ಡ್ ಸ್ಟ್ರೋಕ್. ಇನ್ನ ಸೆಕೆಂಡ್ ಫಿಗರ್, ಈ ಚಿತ್ರದಲ್ಲಿ ನೋಡಿ, ವೆನ್ ಏರ್ ಇಸ್ ಸಪ್ಲೈಡ್ ಥ್ರೂ ಎ ಪೋರ್ಟ್ ಬಿ. ಈಗ ಪೊಸಿಷನ್ ಚೇಂಜ್ ಆಯ್ತು. ಪೋರ್ಟ್ ಬಿ ನಲ್ಲಿ ಏನಾಯ್ತು? ಏರ್ ಅನ್ನ ಸಪ್ಲೈ ಮಾಡಿದ್ವಿ. ಈ ಕಡೆ ರಾಡ್ ಎಂಡ್ ನಲ್ಲಿ ಏನಾಯ್ತು? ಏರ್ ಎಕ್ಸಾಸ್ಟ್ ಆಯ್ತು. ಸೊ ಏರ್ ಆಲ್ರೆಡಿ ಪ್ರೆಸೆಂಟ್ ಎಕ್ಸಾಸ್ಟ್ ಥ್ರೂ ಪೋರ್ಟ್ ಎ ಅಂಡ್ ಪಿಸ್ಟನ್ ರಿಟ್ರಾಕ್ಟ್ಸ್. ಈಗ ಏನಾಗುತ್ತೆ? ಇಲ್ಲಿಂದ ಇದನ್ನ ತಳ್ತಾ ಹೋಗುತ್ತೆ ಪಿಸ್ಟನ್ಸ್ ಅನ್ನ. ಇದೇನಾಗುತ್ತೆ? ಇಲ್ಲಿ ಬಂದು ಪೋರ್ಟ್ ಎ ಇಂದ, ಇನ್ಲೆಟ್ ಪೋರ್ಟ್ ಇಂದ ಏನಾಗ್ತಾ ಇದೆ? ರಿಟರ್ನ್ ಆಗ್ತದೆ. ಇದನ್ನ ರಿಟರ್ನ್ ಸ್ಟ್ರೋಕ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ರಿಟರ್ನ್ ಸ್ಟ್ರೋಕ್. ಇದಕ್ಕೆ ಸಿಂಬಲ್ ಇದೆ, ಮಾಮೂಲಿ ಈಗ ಆಲ್ರೆಡಿ ತೋರಿಸಿದೀನಿ. ದಿಸ್ ಇಸ್ ದ ಸಿಂಬಲ್ ಆಫ್ ಡಬಲ್ ಆಕ್ಟಿಂಗ್ ಸಿಲಿಂಡರ್. ಇದು ಒಂದು ಲೈನ್ ಇದ್ರೆ ಒನ್ ಪೋರ್ಟ್, ದಿಸ್ ಇಸ್ ಕಾಲ್ಡ್ ಪೋರ್ಟ್, ದಿಸ್ ಇಸ್ ಕಾಲ್ಡ್ ಟೂ ಪೋರ್ಟ್ ಇದೆ. ಇದು ಡಬಲ್ ಆಕ್ಟಿಂಗ್ ಸಿಲಿಂಡರ್ ಸಿಂಬಲ್. ಇನ್ನು ಯು ಕ್ಯಾನ್, ನಿಮಗೆ ಗೊತ್ತಾಗ್ಬೇಕಲ್ಲಿ 3/2 ವಾಲ್ವ್ ಯಾವ ರೀತಿ ನೀವು ತಿಳ್ಕೊಂಡ್ರಿ, ಅದೇ ರೀತಿ 5/2 ಪೊಸಿಷನ್ ವಾಲ್ವ್ ಕೂಡ ನೀವು ತಿಳ್ಕೊಬೇಕು. ದಿಸ್ ಇಸ್ 5/2 ಪೊಸಿಷನ್ ವಾಲ್ವ್. 5/2 5 ಪೋರ್ಟ್ ಅಂದ್ರೆ 5 ಪೋರ್ಟ್, 2 ಪೊಸಿಷನ್. ಇಲ್ಲಿ 2 ಸ್ಕ್ವೇರ್ ಬಾಕ್ಸ್,
ಇನ್ ಮಿಕ್ಕಿದ್ದು 5 ಪೋರ್ಟ್ ಅನ್ನ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಇದು ಇಟ್ ಈಸ್ ಅನ್ ಪೂರ್ತಿ ಕಾಂಪೋನೆಂಟ್ ಅನ್ನ ಚಿತ್ರವನ್ನ ನಿಮಗೆ ಇಲ್ಲಿ ಹಾಕಿದ್ದೀನಿ. ಇದು ಇನ್ಸೈಡ್ ಯಾವ ರೀತಿ ಇರ್ತದೆ, ಇದನ್ನು ಕೂಡ ನೀವು ಮಧ್ಯಕ್ಕೆ ಕಟ್ ಮಾಡಿದ್ರೆ ಕ್ರಾಸ್ ಸೆಕ್ಷನ್ ಮಾಡಿದ್ರೆ ಈ ರೀತಿ ನಿಮ್ಗೆ ಕಾಣುತ್ತೆ. ಈಗ ನೋಡೋಣ ಇಲ್ಲಿ ಕ್ರಾಸ್ ಸೆಕ್ಷನ್ ಮಾಡಿರೋದನ್ನ ಒಳಗಡೆ ಯಾವ ರೀತಿ ಇದೆ. ಟು ಆಪರೇಟ್ ಡಬಲ್ ಆಕ್ಟಿಂಗ್ ಸಿಲಿಂಡರ್ ಇಟ್ ಈಸ್ ನೀಡೆಡ್ ಟು ಚೇಂಜ್ ದ ಡೈರೆಕ್ಷನ್ ಆಫ್ ಏರ್ ಬಿಟ್ವೀನ್ ಪೋರ್ಟ್ ಎ ಅಂಡ್ ಬಿ. ಡೈರೆಕ್ಷನ್ ಅನ್ನ ಚೇಂಜ್ ಮಾಡಬೇಕಲ್ಲ, ಇಟ್ ಇಸ್ ನೀಡೆಡ್. ಹಾಗಾಗಿ ನಾವು ಈ 5 port 2 positions ವಾಲ್ವ್ ಅನ್ನು ನಾವು ಯೂಸ್ ಮಾಡ್ತೀವಿ. ಇನ್ ದಿಸ್ therefore a valve is required which has 2 output ports. ಎರಡು ಔಟ್ಪುಟ್ ಪೋರ್ಟ್ಸ್ ಇದೆ, ಎರಡು ಔಟ್ಪುಟ್ ಪೋರ್ಟ್ಸ್ ಅನ್ನು ನಾವು ಕಾಣ್ತಾ ಇದೀವಿ. 5 port 2 position valve has a 2 output ports. The construction shown in the figure. ಈ ಚಿತ್ರದಲ್ಲಿ ನಾನು ತಿರ್ಗಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಒಂದು ವಾಲ್ವ್ ಬಾಡಿ ಅಂತ ಇದೆ, ದಿಸ್ ಆರ್ ವಾಲ್ವ್ ಬಾಡಿ. ಇದು ಇದ್ರ ಒಳಗಡೆಗೆ ನಾವು ಪಿಸ್ಟನ್ ರಾಡ್ಸ್ ಎಲ್ಲ ಅಕೊಮಡೇಟ್ ಮಾಡ್ತೀವಿ. ಏರ್ ಎಲ್ಲ ಒಳಗಡೆ ಇರ್ತದೆ ವಾಲ್ವ್ ಬಾಡಿ. ಇಟ್ ಪ್ರೊವೈಡ್ ಎ ಕ್ಯಾವಿಟಿ ಟು ಮೂವ್ ದ ಸ್ಪೂಲ್ ಅಂಡ್ ಪೋರ್ಟ್ಸ್. ಒಂದು ಕ್ಯಾವಿಟಿ ತರ ಈ ಸ್ಪೂಲ್ ಮೂವ್ ಆಗ್ಬೇಕಲ್ಲ ಪೋರ್ಟ್ ಇಂದ ಪೋರ್ಟ್ಗೆ. ನೆಕ್ಸ್ಟ್ ಸ್ಪೂಲ್ ಅಂತ ಕರಿತೀವಿ. ಇಟ್ ಈಸ್ ಅನ್ ಎಲಿಮೆಂಟ್. ಸ್ಪೂಲ್ ಅಂದ್ರೆ ಒಂದು ಎಲಿಮೆಂಟ್ ವಿಚ್ ಚೇಂಜ್ ದ ಫ್ಲೋ ಪಾತ್ ವೆನ್ ಮೂವ್ಸ್ ಇನ್ಸೈಡ್ ದ ವಾಲ್ವ್ ಬಾಡಿ. ಈ ಫ್ಲೋ ಪಾತ್ ಅನ್ನು ಚೇಂಜ್ ಮಾಡ್ಬೇಕಾದ್ರೆ ಈ ಸ್ಪೂಲ್ ವರ್ಕ್ ಆಗ್ಬೇಕು. ದಟ್ ಇಸ್ ಕಾಲ್ಡ್ ಸ್ಪೂಲ್. ಇಲ್ಲಿದೆ ಸ್ಪೂಲ್, ಯು ಕ್ಯಾನ್ ಸಿ ಎ ಚಿತ್ರದಲ್ಲಿ. ಇಲ್ಲಿ ಇದು ಸ್ಪೂಲ್ ಅಂತ ನಾವು ಕರಿತೀವಿ. ಇನ್ನೊಂದು ಇನ್ಪುಟ್ ಪೋರ್ಟ್, ದ ಕನೆಕ್ಷನ್ ಪಾಯಿಂಟ್ಸ್ ವೇರ್ ಏರ್ ಎಂಟರ್ಸ್ ಇಂಟು ವಾಲ್. ವಾಲ್ ಒಳಗಡೆ ಏರ್ ಎಂಟರ್ ಆಗುತ್ತಲ್ಲ, ಇಟ್ ಈಸ್ ಡಿನೋಟೆಡ್ ಬೈ PR1. ಪಿ ಅಥವಾ 1 ನೋಡಿ, ಇಲ್ಲಿದೆ ನೋಡಿ, ಈ ಬ್ಲೂ ಕಲರ್ ನಲ್ಲಿ ಇದೆಯಲ್ಲ, PR1 ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ಕಾಲ್ಡ್ ಇನ್ಪುಟ್ ಪೋರ್ಟ್. ಅದೇ ತರ ಔಟ್ಪುಟ್ ಪೋರ್ಟ್, ಕನೆಕ್ಷನ್ ಪಾಯಿಂಟ್ಸ್ ಫ್ರಮ್ ವೇರ್ ಕಮ್ಸ್ ಔಟ್. ಇನ್ ಆಯ್ತು, ಅದು ಹೊರಗಡೆ ಬರ್ಬೇಕಲ್ಲ ವಾಲ್ವ್ ಇಂದ ಈಚೆಗೆ, ಅದನ್ನ ಔಟ್ಪುಟ್ ಪೋರ್ಟ್ಸ್ ಅಂತ ಕರಿತೀವಿ. ಇಟ್ ಈಸ್ ಡಿನೋಟೆಡ್ ಬೈ ಲೆಟರ್ ಎ ಅಂಡ್ ಬಿ. ಎರಡಿದೆ ನೋಡಿ, ಅಥವಾ 4 ಮತ್ತೆ 2, 2 and 4, ಎ ಅಂಡ್ ಬಿ ಆರ್ 2 and 4 ಮೇಲ್ಗಡೆ ಇರ್ತಕ್ಕಂಥದ್ದು ಇಲ್ಲಿ. ಸೊ ದಿಸ್ ಇಸ್ ಕಾಲ್ಡ್ ಔಟ್ಪುಟ್ ಪೋರ್ಟ್. ಇನ್ನೊಂದು ಎಕ್ಸಾಸ್ಟ್ ಪೋರ್ಟ್. ಎಕ್ಸಾಸ್ಟ್ ಪೋರ್ಟ್ ಇಸ್ ಕಾಲ್ಡ್ ಆರ್ ಅಂಡ್ ಎಸ್ ಅಂತ ಕರಿತೀವಿ. ನೋಡಿ ಇಲ್ಲಿದೆ 3 and 5, ಆರ್ ಅಂಡ್ ಎಸ್ ಅಥವಾ 3 and 5 ಅಂತ ನಾವು ಕರಿತೀವಿ. ಪಾಯಿಂಟ್ಸ್ ಫ್ರಮ್ ವೇರ್ ಏರ್ ಎಕ್ಸಾಸ್ಟ್, ಏರ್ ಅನ್ನ ಎಕ್ಸಾಸ್ಟ್ ಮಾಡ್ಲಿಕ್ಕೆ ಇಲ್ಲಿಂದ ನಾವು ಬಳಸ್ತೀವಿ. ದಿಸ್ ಇಸ್ ದಿ ಕನ್ಸ್ಟ್ರಕ್ಷನ್ and parts of the 5 port 2 position valve. This is graphical representation. ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದೇನೆಂದ್ರೆ, this position refers to the status of direction of air flow path in the valve. ಈ ಪೊಸಿಷನ್ ಅಲ್ಲಿ ಏರು ಯಾವ ಕಡೆ ಹರಿತಾ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಇಲ್ಲಿ ಇನ್ 1 ಪೊಸಿಷನ್ ಪೋರ್ಟ್ ಪಿ, ಇಲ್ಲಿ ಪೋರ್ಟ್ ಪಿ ಇದೆ. ಇಟ್ ಈಸ್ ಕನೆಕ್ಟೆಡ್ ಟು ಪೋರ್ಟ್ ಎ. ಪೋರ್ಟ್ ಪಿ ಇಸ್ ಕನೆಕ್ಟೆಡ್ ಟು ಪೋರ್ಟ್ ಬಿ. ನೋಡಿ ಈ ಪೋರ್ಟ್ ಪಿ ಅನ್ನ ಯಾವ್ದು ಕನೆಕ್ಟ್ ಮಾಡಿದ್ದಾರೆ, ಪೋರ್ಟ್ ಬಿಗೆ. ನೋಡಿ ಇಲ್ಲಿ ಆರೋ ಮಾರ್ಕ್ ಪಿ ಇದೆ, ಇಲ್ಲಿ ಬಿ ಇದೆ, ಎರಡಕ್ಕೂ ಕನೆಕ್ಟ್ ಮಾಡಿದ್ದಾರೆ. ಅಂಡ್ ಪೋರ್ಟ್ ಎ ಈಸ್ ಎಕ್ಸಾಸ್ಟ್. ಪೋರ್ಟ್ ಎ ಇಂದ ಎಲ್ಲಿಗೆ ಎಕ್ಸಾಸ್ಟ್ ಆಗ್ತಾ ಇದೆ, ಥ್ರೂ ಆರ್. ಅವಾಗ ಏನಾಗಿದೆ ನೋಡಿ, ಇಲ್ಲಿ ಎಸ್ ಪೋರ್ಟ್ ಎಸ್ ಏನಾಗಿದೆ, ಕ್ಲೋಸ್ ಆಗಿದೆ. ಪೋರ್ಟ್ ಎ ಇಂದ ಬಿಗೆ ಹೋಗುತ್ತೆ ಏರು, ತಿರ್ಗಾ ಎ ಇಂದ ಏನಾಗುತ್ತೆ, ಇದು ಆರ್ಗ್ ಏನಾಗುತ್ತೆ, ಎಕ್ಸಾಸ್ಟ್ ಆಗುತ್ತೆ. ಅವಾಗ ಎಸ್ ಅನ್ನ ಎಕ್ಸಾಸ್ಟ್ ಪೋರ್ಟ್ ಏನಾಗಿರುತ್ತೆ, ಕ್ಲೋಸ್ ಆಗಿರುತ್ತೆ. ಆಯ್ತಲ್ಲ, ಇದು ಅರ್ಥ ಆಯ್ತಲ್ಲ. ಇದನ್ನ ನೆಕ್ಸ್ಟ್ ಫಿಗರ್ ನಲ್ಲಿ ನಿಮಗೆ ಸ್ಪೂಲ್ ಚೇಂಜ್ ಆಗಿದೆ. ಈಗ ಚೇಂಜ್ ಆದಾಗ ಏನಾಗುತ್ತೆ, ಇನ್ ಅದರ್ ಪೊಸಿಷನ್ ಅಂದ್ರೆ ಪೊಸಿಷನ್ ಚೇಂಜ್ ಆಗಿದೆ, ಸ್ಪೂಲ್ ಚೇಂಜ್ ಆಗಿ ಮೂವ್ ಆಗಿದೆ. ಇನ್ ದಿಸ್ ಪೋರ್ಟ್ ಪಿ ಇಸ್ ಕನೆಕ್ಟೆಡ್ ಟು ಎ. ಪೋರ್ಟ್ ಪಿ ನ ಯಾವ್ದು ಕನೆಕ್ಟ್ ಮಾಡಿದೀವಿ, ಎ ಕನೆಕ್ಟ್ ಮಾಡಿದೀವಿ. ಅಂಡ್ ಪೋರ್ಟ್ ಬಿ ಇಸ್ ಎಕ್ಸಾಸ್ಟ್. ಪೋರ್ಟ್ ಬಿ ಎಕ್ಸಾಸ್ಟ್ ಆಗಿ ಎಲ್ಲಿ ಬರ್ತಾ ಇದೆ, ಎಸ್ ಅಲ್ಲಿ ಎಕ್ಸಾಸ್ಟ್ ಆಗ್ತಾ ಇದೆ. ಎಕ್ಸಾಸ್ಟ್ ಪೋರ್ಟ್ ಎಸ್ ಅಲ್ಲಿ ಆಗ್ತಾ ಇದೆ. ಈ ರೀತಿ ಆದಾಗ ಏನಾಯ್ತು, ಆರ್ ಏನಾಗಿದೆ, ಕ್ಲೋಸ್ ಆಗಿದೆ. ಅಲ್ಲಿ ಎಸ್ ಕ್ಲೋಸ್ ಆಗಿತ್ತು, ಇಲ್ಲಿ ಆರ್ ಕ್ಲೋಸ್ ಆಗಿದೆ. ಎಕ್ಸಾಸ್ಟ್ ಪೋರ್ಟ್ ಆರ್ ಕ್ಲೋಸ್ ಆಗಿದೆ. ದಿಸ್ ಇಸ್ ದ ಪೊಸಿಷನ್. ಅಂಡ್ ದೆನ್ ಸಿಂಬಲ್ ಆಫ್ 5 port. ಇದು ಸಿಂಬಲ್. ಇದು ನೋಡಿ, 2 ಸ್ಕ್ವೇರ್ ಬಾಕ್ಸ್ ಇದೆ. ದಿಸ್ ಇಸ್ ಕಾಲ್ಡ್ 2 ಪೊಸಿಷನ್. 5 ಪೋರ್ಟ್ ಇದೆ. 5 ಪೋರ್ಟ್ ಯಾವುದು ಸರ್, 1 2 3 4 5. ಅದೇ ರೀತಿ ಈ ಕಡೆಗೂ ಅಂದ್ರೆ ಇದು ಶಿಫ್ಟ್ ಆದಾಗ, ಸ್ಪೂಲ್ ಚೇಂಜ್ ಆದಾಗ ಈ ಕಡೆಗೆ ಬರುತ್ತೆ. ಅಥವಾ ಈ ಪೋರ್ಟ್ ನ ನಾವು 1 ಅದನ್ನ ಪಿ ಅಂತೀವಿ, 2ನ್ನ ಬಿ ಅಂತೀವಿ, 3ನ್ನ ಎಸ್ ಅಂತ ಕರಿತೀವಿ, 5ನ್ನ ಆರ್ ಅಂತ ಕರಿತೀವಿ, 4ನ್ನ ಎ ಅಂತ ನಾವು ಕರಿತೀವಿ. ಸೊ ದಿಸ್ ಇಸ್ ದಿ ಸಿಂಬಲ್ ಆಫ್ 5 port 2 position valve. ಸೊ ಇಲ್ಲಿ ಒಂದು ನಿಮಗೆ ಸರ್ಕ್ಯೂಟ್, ಇದನ್ನ ಆಪರೇಟ್ ಮಾಡ್ಬೇಕಾದ್ರೆ ಒಂದು ಸರ್ಕ್ಯೂಟ್ ಬರಿಬೇಕಲ್ಲ, ಆ ಸರ್ಕ್ಯೂಟ್ ಅನ್ನ ಈ ಚಿತ್ರದಲ್ಲಿ ನಿಮಗೆ
ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸರ್ಕ್ಯೂಟ್ ಟು ಆಪರೇಟ್ ಡಬಲ್ ಆಕ್ಟಿಂಗ್ ಸಿಲಿಂಡರ್ ಇನ್ಸಲಿ ಇನ್ ನಾರ್ಮಲ್ ಪೊಸಿಷನ್, ಒಂದು ನಾರ್ಮಲ್ ಪೊಸಿಷನ್, ನಾರ್ಮಲಿ ಓಪನ್, ನಾರ್ಮಲಿ ಕ್ಲೋಸ್ಡ್ ಅಂತ ಎರಡು ಪೊಸಿಷನ್ ಇರುತ್ತೆ. ಇದು ಇನ್ಸಿಯಲಿ ಇನ್ ನಾರ್ಮಲ್ ಪೊಸಿಷನ್ ಅಂದ್ರೆ ಸ್ಪ್ರಿಂಗ್ ಆಪರೇಟೆಡ್ ಪೊಸಿಷನ್ಸ್. ಇದು ನಾರ್ಮಲ್ ಪೊಸಿಷನ್ ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದೀವಿ, ಸಪ್ಲೈ ದ ಏರ್ ಡೈರೆಕ್ಷನ್ ಈಸ್ ಫ್ರಮ್ 1 to 2 ಅಂದ್ರೆ ಪಿ ಇಂದ ಬಿಗೆ. ನೋಡಿ ಇಲ್ಲಿ ಕಂಪ್ರೆಸರ್ ಏರ್ ಇಂದ ರಿಸೀವರ್ ಬಂತು, ರಿಸೀವರ್ ಇಂದ FRL ಯೂನಿಟ್ ಇಂದ DCV ಬಂತು. DCV ನಲ್ಲಿ ನಾವು ಯಾವ್ದು ಕನೆಕ್ಟ್ ಮಾಡಿದ್ವಿ, ಒನ್ ಇಂದ ಕನೆಕ್ಟ್ ಮಾಡಿದ್ವಿ. 1 ಇಂದ ಎಲ್ಲಿ ಹೋಗ್ತಾ ಇದೆ, 2 ಹೋಗ್ತಾ ಇದೆ ಅಂದ್ರೆ ಪಿ ಇಂದ ಬಿ ಹೋಗ್ತಾ ಇದೆ. ಸೊ ಪಿ ಇಂದ ಬಿ ಕನೆಕ್ಟ್ ಮಾಡಿದೆ. ಇನ್ನೊಂದು ಏನನ್ನು ಕನೆಕ್ಟ್ ಮಾಡಿದ್ವಿ, 4 ರಿಂದ 5 ಕನೆಕ್ಟ್ ಮಾಡಿದ್ವಿ ಅಂದ್ರೆ ಎ ಇಂದ ಆರ್ ಗೆ ಕನೆಕ್ಟ್ ಮಾಡಿದ್ವಿ. ಇಲ್ಲಿ ಯಾವಾಗ ಏನ್ ಕ್ಲೋಸ್ ಆಗಿದೆ, ಎಸ್ ಕ್ಲೋಸ್ ಆಗಿದೆ. ಮೊದಲನೇ ಪೊಸಿಷನ್ ತೋರಿಸಿದ್ನಲ್ಲ ಹಿಂದಿನ ಚಿತ್ರದಲ್ಲಿ, ಇದು ಸರ್ಕ್ಯೂಟ್ ಡಯಾಗ್ರಾಮ್. ಅದು ಬರೀ ಗ್ರಾಫಿಕಲ್ ಸೆಕ್ಷನಲ್ ವ್ಯೂ ತೋರಿಸ್ತೆ, ಇಲ್ಲಿ ಸರ್ಕ್ಯೂಟ್ ಅನ್ನೇ ಹಾಕಿ ತೋರಿಸ್ತಾ ಇದೀನಿ ನಿಮ್ಗೆ. ಸೊ 1 ಇಂದ 2 ಕನೆಕ್ಟ್ ಆಗಿದೆ, ಇದು ನಾರ್ಮಲ್ ಪೊಸಿಷನ್, ಸ್ಪ್ರಿಂಗ್ ಆಪರೇಟೆಡ್ ಪೊಸಿಷನ್. ಮತ್ತೆ 4 ರಿಂದ 5 ಕನೆಕ್ಟ್ ಆಗಿದೆ, 3 ಏನಾಗಿದೆ, ಪೋರ್ಟ್ 3 ಏನಾಗಿದೆ, ಕ್ಲೋಸ್ ಆಗಿದೆ. ಈಗ ಇದೇ ಸೇಮ್ 5 ಪೋರ್ಟ್ 2 ಪೊಸಿಷನ್ ವಾಲ್ವ್ ಅನ್ನ ಸಪ್ಲೈ ಮಾಡಿ ನೋಡೋಣ. ವೆನ್ ಪುಷ್ ಬಟನ್ ಈಸ್ ಆಪರೇಟೆಡ್, ಈಗ ಏನ್ ಮಾಡಿದ್ವಿ, ಪುಷ್ ಬಟನ್ ಆಪರೇಟ್ ಮಾಡಿದ್ವಿ, ಪುಷ್ ಬಟನ್ ಅನ್ನ ಆಪರೇಟ್ ಮಾಡಿದೀವಿ. ನೋಡಿ ಏನೇನಾಯ್ತು, ಏರ್ ಫ್ಲೋ ಪಾತ್ ಚೇಂಜಸ್ ಇನ್ಸೈಡ್, ಒಳಗಡೆ ಚೇಂಜ್ ಆಗುತ್ತೆ, ಸ್ಕೂಲ್ ಚೇಂಜ್ ಆಗುತ್ತೆ, ಏರ್ ಫ್ಲೋ ಪಾತ್ ಚೇಂಜ್ ಆಗಿದೆ. ಸರ್ ಮೊದಲು ಇಲ್ಲಿ ಬಂದ್ರೆ ಚೇಂಜ್ ಆಗಿದೆ, ಪಾತ್ ಏನಾಗಿದೆ, ಚೇಂಜ್ ಆಗಿದೆ. ದ ಸಪ್ಲೈ ಡೈರೆಕ್ಷನ್ ನೋಡಿ, 1 to P, ಇಲ್ಲಿ ಏನ್ ಮಾಡಿದೀವಿ, 1 to ಇಲ್ಲಿ ಪಿ ಇದೆ, 1 ರಿಂದ 4 ಕೊಟ್ಟಿದೀವಿ. 1P ಅಂದ್ರೆ 1 ಪೋರ್ಟ್ 1 ಪಿ ಅಂತ ಕರಿತೇವೆ ಅಥವಾ 1 ಅಂತ ಕರಿತೀವಿ. ಅದನ್ನ ಹೇಗೆ ಕೊಟ್ಟಿದೀವಿ, ಏನೋ 4 ಅಂತ ಪೋರ್ಟ್ 4 ಅಂತ ಕೂಡ ಕರಿಬಹುದು. 1 to 4 ಕನೆಕ್ಟ್ ಮಾಡಿದೀವಿ. ಸೊ 1 to 4 ಏರ್ ನೋಡಿ, ಇಲ್ಲಿಂದ ಏರ್ ಹೋಯ್ತು ಇಲ್ಲಿ ಬ್ಲಾಕ್. ಸೊ ಇಲ್ಲೇನ್ ಮಾಡ್ತು, ಪ್ರೆಸರೈಸ್ ಮಾಡ್ತು ಪಿಸ್ಟನ್ ಏನಾಯ್ತು, ಮೂವ್ ಆಯ್ತು. ಸೊ ಇಲ್ಲಿರ್ತಕ್ಕಂಥ ಏರ್ ಏನಾಗ್ತಾ ಇದೆ, ಜಿ ಅಂತ ಇಲ್ಲಿ ಬರ್ತಾ ಇದೆ. ಎಲ್ಲಿಗೆ ಬರ್ತಾ ಇದೆ, ಇಲ್ಲಿಗೆ ಬಂದು 2 ರಿಂದ ಎಕ್ಸಾಸ್ಟ್ ಆಗ್ತಾ ಇದೆ. 2 ರಿಂದ ಏನಾಗ್ತಾ ಇದೆ, ಎಕ್ಸಾಸ್ಟ್ ಆಗಿದೆ. 2 ರಿಂದ ಎಕ್ಸಾಸ್ಟ್, 2 ರಿಂದ 3 ಎಸ್ ಅಲ್ಲಿ ಎಕ್ಸಾಸ್ಟ್ ಆಗ್ತದೆ, ಬಿ ಇಂದ ಎಸ್ ಅಲ್ಲಿ ಎಕ್ಸಾಸ್ಟ್ ಆಗ್ತಾ ಇದೆ. ಅವಾಗ ಆರ್ ಏನಾಗಿದೆ, ಕ್ಲೋಸ್ ಆಗಿದೆ. 1 to 4 and 2 to 3 thus gas piston moves forward. ಇದರಲ್ಲಿ ನಾವು ಈಗ ಪಿಸ್ಟನ್ ಏನಾಗಿದೆ, ಫಾರ್ವರ್ಡ್ ಗೆ ಮೂವ್ ಆಗಿದೆ. ಇದು ಒಂದು ಸರ್ಕ್ಯೂಟ್. ಈಗ ರಿಟರ್ನ್ ತೋರಿಸ್ತೀನಿ ನಿಮ್ಗೆ. ವೆನ್ ಪುಷ್ ಬಟನ್ ಇಸ್ ಡಿಆಕ್ಟಿವೇಟೆಡ್, ಅದೇ ಆಕ್ಟಿವೇಟೆಡ್ ಪೊಸಿಷನ್. ಈಗ ಡಿಆಕ್ಟಿವೇಟ್ ಮಾಡಿದ್ವಿ, ಪಿಸ್ಟನ್ ರಿಟ್ರಾಕ್ಟ್ಸ್, ವಾಪಸ್ ಬರ್ಬೇಕಲ್ಲ. ನೋಡಿ ಇಲ್ಲಿ ವಾಪಸ್ ಬಂದ್ಬಿಟ್ಟಿದೆ. ಈಗ ನೋಡೋಣ, ಪಿಸ್ಟನ್ ಆಯ್ತು ನೋಡಿ, ಇಲ್ಲಿ ಏನಾಯ್ತು ನೋಡಿ, ಈಗ 1 ಇಂದ 2 ಹೋಯ್ತು ರಿಟ್ರಾಕ್ಟ್ಸ್ ನಲ್ಲಿ. ಪಿಸ್ಟನ್ ಏನಾಯ್ತು, ಇಲ್ಲಿಂದ ಏರ್ ತಳ್ತಾ ಬಂತು, ಈ ಏರ್ ಏನಾಯ್ತು, ರಿಲೀಸ್ ಆಯ್ತಾ ಬಂತು. ರಿಲೀಸ್ ಆಗಿ ಎಲ್ಲಿಗೆ ಬಂತು, 4 ರಿಂದ 5 ಬಂತು. ಇಲ್ಲಿ ಯಾವ್ದು ಕ್ಲೋಸ್ ಆಗಿದೆ, ಎಸ್ ಕ್ಲೋಸ್ ಆಗಿದೆ. ಅಲ್ಲಿ ಆರ್ ಕ್ಲೋಸ್ ಆಗಿತ್ತು, ಇಲ್ಲಿ ಎಸ್ ಕ್ಲೋಸ್ ಆಗಿದೆ. ಲೈಕ್ ದಟ್ ದಿಸ್ ಇಸ್ ದ ಸರ್ಕ್ಯೂಟ್ ಡಯಾಗ್ರಾಮ್. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸಿಂಪಲ್ ಆಗಿ ನೀವೇನ್ ಮಾಡಬಹುದು, ಈ ಸರ್ಕ್ಯೂಟ್ ಡಯಾಗ್ರಾಮ್ ನೋಡಿ ಅಂಡರ್ಸ್ಟ್ಯಾಂಡ್ ಅನ್ನ. ಸರ್ಕ್ಯೂಟ್ ಡಯಾಗ್ರಾಮ್ ಇಸ್ ಇಂಪಾರ್ಟೆಂಟ್. ಸರ್ಕ್ಯೂಟ್ ಡಯಾಗ್ರಾಮ್ ಬರೆಯೋದೇ ಇಂಪಾರ್ಟೆಂಟ್ ನಿಮ್ಗೆ. ಯಾವುದೇ ಲ್ಯಾಬ್ ನಲ್ಲಿ ಕೂಡ ನಿಮ್ಗೆ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಮತ್ತೆ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ. ಸೊ ಅಲ್ಲಿಗೆ ಟುಡೇ ವಿ ಡಿಸ್ಕಸ್, ಏನನ್ನ ಡಿಸ್ಕಸ್ ಮಾಡಿದ್ವಿ, ಆಕ್ಚುಯೇಟರ್ಸ್, ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್, ಡಬಲ್ ಆಕ್ಟಿಂಗ್ ಸಿಲಿಂಡರ್ ನ ಡಿಸ್ಕಸ್ ಮಾಡಿ. ಕೆಲವು ಪ್ರಶ್ನೆಗಳು ಯಾವ ರೀತಿ ನಿಮ್ಗೆ ಬರುತ್ತೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ವಾಟ್ ಈಸ್ ದ ನೇಮ್ ಆಫ್ ದ ವಾಲ್ವ್, ಈ ವಾಲ್ವ್ ಅನ್ನು ತೋರಿಸಿದೀನಿ. ಈಗ ಇದು ಆನ್ಸರ್ ಕೂಡ ಕೊಡ್ತಾ ಇದ್ದಾನೆ ಎಕ್ಸಾಮ್ ನಲ್ಲಿ, ಇದೇ ರೀತಿ ಬರುತ್ತೆ. 5 port 2 position valve, 3 port 2 position valve, 4 port 3 position valve, 4 port 2 position valve. ಇದು ಎಷ್ಟು ಪೋರ್ಟ್ ಇದೆ, ಇಲ್ಲಿ 2 ಪೊಸಿಷನ್ ಇದೆ. ಆದ್ರೆ ಪೋರ್ಟ್ ನೋಡಿ, ಪಿ, ಎ, ಬಿ, ಆರ್ ಅಂಡ್ ಎಸ್. ಅಲ್ಲಿಗೆ ಎಷ್ಟಾಯ್ತು, 1 2 3 4 5, ಅಲ್ಲಿಗೆ 5 ಪೋರ್ಟ್ ಆಯ್ತು. 2 ಪೊಸಿಷನ್. ಹಾಗಾದ್ರೆ ಇಲ್ಲಿಗೆ ಕರೆಕ್ಟ್ ಆನ್ಸರ್ ಯಾವುದು, ಎ ಇಸ್ ಕರೆಕ್ಟ್ ಆನ್ಸರ್. 5 port 2 position. ಸೊ ಇಲ್ಲಿ ನಿಮಗೆ ಒಂದೇ ಒಂದು ಪೋರ್ಟ್ ಇನ್ಲೆಟ್. ಇದು ಯಾವ ಸಿಲಿಂಡರ್ ಅಂತ ನೀವು ನೋಡ್ಬಿಡ್ಬೋದು. ವಾಟ್ ಇಸ್ ದ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಇದು. ವಾಟ್ ಇಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್. ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಇಲ್ಲಿ ಎಕ್ಸ್ ಅಂತ ಮಾರ್ಕ್ ಮಾಡ್ಬಿಡಿ, ಅದು ಏನು ಅಂತಾನೆ ಕೇಳಿದಾನೆ, ಇಂಟರ್ನಲ್ ಪಾರ್ಟ್ಸ್ ಅನ್ನ ಕೇಳಿದಾನೆ. ಸೊ ದಿಸ್ ಇಸ್ ಕಾಲ್ಡ್ ಸ್ಪ್ರಿಂಗ್. ಸಿ ಇಸ್ ದ ಕರೆಕ್ಟ್. ಎಸ್, ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಅದೇ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಕೊಟ್ಟಿದ್ದಾನೆ. ಇಲ್ಲಿ ಏನ್ ಕೇಳ್ತಾನೆ, ವಾಟ್ ಇಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಸ್ ಎಕ್ಸ್. ಸೊ ಇದನ್ನ ಏನು ಅಂತ ಕೇಳಿದಾನೆ. It is important part. Already I told
What is this? It is a cylinder? No. It's a piston, or it is a seal, or it is a spring? No. It is, what is this? This is the piston. Piston ಮೇಲೆ ಏರ್ ಪ್ರೆಷರ್ ಆಗ್ತಾ ಇರೋದು. So B is the correct answer. Like that, in the examination, MCQ questions ಅನ್ನು ನಿಮಗೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ನಿಮಗೆ ಕೊಡ್ತಾರೆ. bharatskill.com ನಲ್ಲಿ ಹೈಡ್ರಾಲಿಕ್ಸ್ ಅಂಡರ್ ದ ಚಾಪ್ಟರ್ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಇನ್ 4th ಸೆಮ್ ಅಂದ್ರೆ ಸೆಕೆಂಡ್ ಇಯರ್ ಅಲ್ಲಿ ಬರ್ತಕ್ಕಂಥದ್ದು. ಅಲ್ಲಿ ಅನೇಕ ಸುಮಾರು ಈಗಾಗಲೇ ನಾನು ರಿವಿಷನ್ ನಲ್ಲಿ ನಿಮಗೆ ಒಂದು ಕ್ಲಾಸ್ ನಲ್ಲಿ ಎಲ್ಲ MCQ ಕ್ವಶನ್ಸ್ ನ ಎಕ್ಸಾಮ್ದು bharatskill.com ಇರೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಲ್ಲಿ ಮತ್ತೆ ಒಂದ್ಸಲಿ ನೀವು ಅಟೆಂಡ್ ಮಾಡಿ. ಇಫ್ ಎನಿ ಡೌಟ್ ಕ್ಯಾನ್ ಕಾಲ್ ಮೀ. ಇನ್ ದ ನೆಕ್ಸ್ಟ್ ಕ್ಲಾಸ್ ನಾವು ಮುಂದಿನ ತರಗತಿಯಲ್ಲಿ ಈ ವಾಲ್ವ್ಸ್, ನ್ಯೂಮ್ಯಾಟಿಕ್ ವಾಲ್ವ್ಸ್ ಟೈಪ್ಸ್, ಯಾವ್ಯಾವ ವಾಲ್ವ್ ಇದೆ ಅವುಗಳನ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಒಳ್ಳೆಯದಾಗ್ಲಿ, ಎಲ್ಲರಿಗೂ ಶುಭವಾಗ್ಲಿ. ಧನ್ಯವಾದಗಳು.